ವಿಲೇವಾರಿ ಆಗಿಲ್ಲ ಅನ್ನುವಂತಹದ್ದು ದೂರು. ಸೊ ಅದನ್ನ ಗಮನದಲ್ಲಿ ಇಟ್ಕೊಂಡು ದಯವಿಟ್ಟು ಬೇಕಾಬಿಟ್ಟಿ ವಿಲೇವಾರಿ ಮಾಡಬಾರದು ಅಂತ ಮತ್ತೆ ತಾಕೀತ್ ಮಾಡ್ತಾ ಇದ್ದೇನೆ. ಇದನ್ನ ಹಾಸನಲ್ಲೂ ಹೇಳಿದ್ದೇನೆ, ಚನ್ನರಾಯಪಟ್ಟಣದಲ್ಲಿ ಮಾಡಿದಾಗ್ಲೂ ಹೇಳಿದ್ದೇನೆ. ಆದ್ರೆ ಮತ್ತೆ ಅದು ದೂರು ಬಂದಿದೆ. ಇನ್ನೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ, ಡಿಸ್ಪೋಸಲ್ ಮಾಡೋದು ಪ್ರಾಮಾಣಿಕವಾಗಿ ಮಾಡಬೇಕು ಅಂತಕ್ಕಂಥದ್ದು. ಮುಂದುವರೆದು ಈಗ ADLR ಆಲೂರ್ದು ಸುಮಾರಿದೆ ಅಂಡ್ ಸಕಲೇಶ್ಪುರದ್ದು 32 ಇದೆ. ADLR ಹೇಳ್ಬೇಕು, ಹೇಳಿ ಏನ್ ಮಾಡ್ತೀರಾ ಹೇಳಿ. ಈಗ ಎಲ್ಲ ಸದ್ಬಸ್ತು ಇದಾವೆ, ಆಮೇಲೆ ಒತ್ತುವರಿವು ಅದು ಕೆಲವು ನಿಮಗ್ ಮಾರ್ಕ್ ಆಗಿರ್ಬೋದು, ಕೆಲವು ತಹಶೀಲ್ದಾರ್ಗೆ ಮಾರ್ಕ್ ಆಗಿರ್ಬೋದು, ಅದ್ಲಿ ಬದ್ಲಿ ಆಗಿರೋವಿದಾವೆ. ಆಮೇಲೆ ಕೆಲವು ಒಂದು 5-10 ಪ್ರಕರಣ ದುರಸ್ತಾಗಿ ಇಂಡೀಕರಣ ಆಗಿಲ್ಲ. ಅಲ್ಲ ಬಿಡಿ, ಉದಾಹರಣೆಗೆ ಹೇಳಿದೆ, ಅದು ಸ್ಪೆಸಿಫಿಕಲಿ ಅಲ್ಲ. ಈಗ ಎಲ್ಲ ಸೇರಿಸಿದ್ರೆ ನನ್ನ ಪ್ರಕಾರ 2 ತಾಲೂಕಿಂದ ಒಂದು 100 ಅರ್ಜಿಗಳು, 80ರಿಂದ 100 ಅರ್ಜಿ ಸರ್ವೆ ರಿಲೇಟೆಡ್ ಇದಾವೆ. ಸರಿ, ನೀವು ಸ್ವಲ್ಪ ಇದು ಯಾವ್ದ್ಯಾವ್ದಿದೆ ಇದು ರಿಲೇಟೆಡ್, ಈಗ ಇದರಲ್ಲಿ ಮಾಡಿರೋ ಕ್ಲಾಸಿಫಿಕೇಶನ್ ನನ್ನ ಪ್ರಕಾರ ಸರಿ ಇಲ್ಲ. ಮೇಲ್ನೋಟಕ್ಕೆ ಪಾಪ ಅವರು ತರಾತುರಿಯಲ್ಲಿ ಮಾಡಿದ್ದಾರೆ. ಆಳವಾಗಿ ಹೋದಾಗ ಅದು ತಹಸೀಲ್ದಾರ್ಗೆ ಬರುತ್ತೋ, ಸರ್ವೆಗೆ ಬರುತ್ತೋ, ಅಥವಾ AC ಗೆ ಬರುತ್ತಾ, ಇವೆಲ್ಲ ಇಶ್ಯೂಸ್ ಇರ್ತವೆ. ಸೊ ಇನ್ ಕೆಲವು ಕಡೆ ಗ್ರಾಮ ಠಾಣಲ್ಲಿ ಒತ್ತುವರಿ ಮಾಡಿಕೊಂಡು ಸಾಗುವಳಿ ಮಾಡ್ತಾ ಇದ್ದಾರೆ, ತೋಟ ಮಾಡ್ಕೊಂಡಿದ್ದಾರೆ ಗ್ರಾಮ ಠಾಣದಲ್ಲಿ ಅಂತ. ಏನು ಇವರು ಇಬ್ರು ಗ್ರಾಮ ಠಾಣ ಜಾಗಗಳು ಒತ್ತುವರಿ ಆಗಿದಾವೆ, ಸಾಗುವಳಿಗೆ ಉಪಯೋಗ ಆಗ್ತಾ ಇದೆ ಅಂತ ಒಂದು 5-6-7 ಪ್ರಕರಣ ಬಂದಿದೆ ಇವರಲ್ಲಿ. ಅದನ್ನೆಲ್ಲ ಕಲ್ಔಟ್ ಮಾಡಿ ಅಪ್ಲಿಕೇಶನ್ ರೈಸ್ ಮಾಡಿ. ಆಮೇಲೆ DC ಅವರು ದಯವಿಟ್ಟು ಈಗ ಇಲ್ಲಿ ಬಂದಿದ್ದು 70% ರೂಢಿಗತ ರಸ್ತೆದು ಬಂದಿದೆ, 30% ನಕಾಶೆ ರಸ್ತೆದು ಬಂದಿದೆ, ಮತ್ತೆ ಕೆರೆದು ಬಂದಿದೆ. ಅವುಗಳಿಗಂತೂ ಮರ್ಸಿಲೆಸ್ ಆಗಿ ಆಫೀಸರ್ ಶುಡ್ ಬಿ ಹೆಲ್ಡ್ ಅಕೌಂಟಬಲ್. ಎಷ್ಟು ಜನ ಇದಾರ್ರಿ ಗೌರ್ಮೆಂಟ್ ಸರ್ವೇಯರ್ಸು ಈ 2 ತಹಶೀಲ್ದಾರ್ ಹತ್ರ, ಆಲೂರು ಸಕಲೇಶ್ಪುರ ಗೌರ್ಮೆಂಟ್ ಸರ್ವೇಯರ್ಸ್ ನಿಮ್ಮ ಹತ್ರ, ನಿಮ್ಮ ಹ್ಯಾಂಡಲ್ಲಿ, ನಿಮ್ಮ ಕಂಟ್ರೋಲ್ ಅಲ್ಲಿ ಎಷ್ಟು ಜನ ಇದ್ದಾರೆ ತಹಶೀಲ್ದಾರ್ ಹೇಳಿ? ನಿಮ್ಮ ಹತ್ರ ಎಷ್ಟು ಕೊಟ್ಟಿದ್ದಾರೆ? ಈಗ ಅವ್ರಿಗೆ ಏನು ಓವರ್ ಬರ್ಡನ್ ಆಗಿದ್ಯಾ ಏನು? ಯಾಕೆ ಇವೆಲ್ಲ ನೋಡಪ್ಪ, ಬೇರೆ ಜಮೀನುಗಳು ಹೆಂಗನ ಬಿಡಿ, ರಸ್ತೆ, ಕೆರೆ, ಕುಂಟೆ, ಸ್ಮಶಾನ, ಇದಕ್ಕೆ ಮರ್ಸಿಲೆಸ್ ಆಗಿ ಮಾಡ್ಬೇಕಪ್ಪ. ಏನ್ ಕಷ್ಟ ಏನು ಇಲ್ಲ. ಇವತ್ತು ಬಂದಿದೆ 30% ಅದೇ ಬಂದಿದೆ, ಕೆರೆ ಒತ್ತುವರಿ ಬಂದಿದೆ. ಇದರಲ್ಲಿ ಯಾರ್ದು ಮುಲಾಜ್ ನೋಡಬಾರ್ದು. ಬೇರೆ ಗೋಮಾಳ ಒತ್ತುವರಿ ಸಾಗು ಮಾಡ್ತಾ ಇದಾರ ನೋಡಿ. ಈಗ ಕೆಲವರು ಮತ್ತೆ ಈಗ ಒತ್ತುವರಿ ಮಾಡಕ್ ಹೊರಟಿದ್ದಾರೆ. ಅದ್ ಬಿಟ್ಬಿಡಿ, ಅವೆಲ್ಲ ಸಪರೇಟ್ ಮಾಡ್ಕೊಳ್ಳಿ. ಬಟ್ ಕೆರೆ, ಸ್ಮಶಾನ, ರಸ್ತೆ ಇವುಗಳಿಗೆ ಮುಲಾಜಿಲ್ಲದೆ 50 ವರ್ಷದಿಂದ ಸಾಗುವಳಿ ಮಾಡ್ತಾ ಇದ್ರು, ಖಾಲಿ ಮಾಡಿಸ್ಬೇಕು. ಇದನ್ನ ಮಾಡಿಸೋದಕ್ಕೆ ಏನಪ್ಪ ಕಷ್ಟ? ಸಿಂಪಲ್ 1 ಲೈನ್ ಸ್ಟೇಟ್ಮೆಂಟ್. ಹೇಳ್ತಾನೆ ಇದ್ದೀನಿ, ಆಗ್ತಾ ಇಲ್ಲ. ನೋಡಿ ಸ್ವಲ್ಪ. ಆಮೇಲೆ 94C ಅಲ್ಲಿ ನಾನು ಇನ್ನೊಂದು ಗಮನಿಸಿದೆ, ಅವರು ಆಸ್ ಇಫ್ 94C ಅಲ್ಲಿ ಅರ್ಜಿ ಹಾಕಿರೋರು ಅಲ್ಲಿ ಯಾವ್ದೋ ಒಂದು ಜಾಗ ತೋರಿಸ್ಬಿಟ್ಟು ಆ ಜಾಗ ನನಗೆ ಮಂಜೂರು ಮಾಡಿ ಅಂತ ಹಾಕಿದ್ದಾರೆ. ಮನೆ ಇದೆ ಅನ್ನೋ ಕಾನ್ಸೆಪ್ಟ್ ಎಲ್ಲರಿಗೂ ಕೆಲವ್ರಿಗೆ ಅರ್ಥ ಆದಂಗಿಲ್ಲ. 94C ಸೈಟ್ಗೆ ಅರ್ಜಿ ಕೊಟ್ಟಂಗೆ ಕೆಲವರು ಕೊಟ್ಟಿದ್ದು ಕೂಡ ಅವರ ಮಾತಿಂದ ನನ್ಗೆ ಹಂಗ ಅನ್ನಿಸ್ತಾ ಇತ್ತು.
ಕ್ರಾಸ್ ಕ್ವೆಶ್ಚನ್ ಮಾಡಿದಾಗ್ಲೂ ಕೂಡ ಅಲ್ಲಿ ಮನೆ ಇದೆಯಾ ಅಂತ ಅವರದ್ದು ಬಾಯಲ್ಲೂ ಕೂಡ ಉತ್ತರ ಇಲ್ಲ. ಸೈಟ್ ಕೊಡಿಸ್ಕೊಡಿ ಅನ್ನೋ ತರ ಕೇಳ್ತಾ ಇದ್ರು, ಅಥವಾ ಅಮಾಯಕರು ಆ ರೀತಿ ಹೇಳೋ ಸಾಧ್ಯತೆಗಳು ಇರ್ತದೆ, ನಿಜವಾಗಿ ಮನೆ ಇದ್ದು. ಬಟ್ ಎನಿವೆ ಜಸ್ಟ್ ಅಬ್ಸರ್ವೇಷನ್ ಹೇಳ್ತಾ ಇದೆ. ಈಗ ಸರ್ವೇದು ಏನೇನಿದೆ ಸ್ವಲ್ಪ ತಾವು ಪರ್ಸನಲ್ ಇಂಟ್ರೆಸ್ಟ್ ತಗೊಂಡು ಕ್ಲಿಯರ್ ಮಾಡಿ. ಈಗ ಇವು ಬಂದಿರೋ ಅರ್ಜಿಗಳನ್ನ AC ಅವ್ರು ಕೂತ್ಕೊಂಡು ಸ್ವಲ್ಪ ಯಾರ್ಯಾರಿಗೆ ಬರುತ್ತೆ ಅಂತ ಕ್ಲಿಯರ್ ಆಗಿ ಇವು ಮಾರ್ಕ್ ಮಾಡ್ಬೇಕು. ಯಾಕಂದ್ರೆ ಅಲ್ಲಿ ಮಾರ್ಕ್ ಆಗಿರೋದು ಪರ್ಫೆಕ್ಟ್ ಆಗಿ ಆಗಿದೆ ಅಂತ ನನ್ಗೆ ಅನ್ಸಲ್ಲ. ನೀವು 2 ದಿನ ಇಲ್ಲಿ ಕೂತ್ಕೋಬೇಕು AC ಅವರೇ. 1 ದಿನ ಅರ್ಜಿಗಳನ್ನ ವಿಂಗಡಣೆ ಮರು ವಿಂಗಡಣೆ ಮಾಡಕ್ 1 ದಿನ ಕೂತ್ಕೋಬೇಕು ಎಲ್ಲಾರನ್ನೂ ಕೂರಿಸ್ಕೊಂಡು. 2ನೇ ದಿನ ಈ RRT ಅವು ಇವು ಎಲ್ಲ ಏನಿದಾವೆ ಬೇರೆ ವಿಷಯಗಳು ಅವುಗಳಿಗೆ 1 ದಿನ ಕೂತ್ಕೋಬೇಕು. ತಿದ್ದುಪಡಿಗಳಿಗೆ ಹಾಕೊಂಡಿದ್ದಾರೆ, ಸುಮಾರು ತಿದ್ದುಪಡಿ ಬಾಕಿ ಇದೆ. ಸೊ 2 ದಿನ ಇಲ್ಲಿ ನೀವು ಕ್ಯಾಂಪ್ ಮಾಡಿದ್ರೆ ಫಾಲೋ ಅಪ್ ಇದಕ್ಕೆ ಸ್ವಲ್ಪ ಅನುಕೂಲ ಆಗುತ್ತೆ. ಸೊ ಅದು ಆಯ್ತು. ಇನ್ನ ಮಿಕ್ಕಿದೆಲ್ಲ ಸಣ್ಣ ಪಟ್ಟ ಇದೆ. ನೆಕ್ಸ್ಟ್ ಬರೋದು ಎಕ್ಸಿಕ್ಯೂಟಿವ್ ಇಂಜಿನಿಯರ್. ಸುಮಾರು ರಸ್ತೆಗಳು ಹಾಳಾಗಿರೋದು ಗ್ರಾಮೀಣ ರಸ್ತೆಗಳದ್ದು ಬಂದಿದೆ. ಇವು ಅವರು AWR ರೋಡ್ಸ್ PWD ಕಮ್ಮಿ ಅನ್ಸುತ್ತೆ, ZP ಮೇಜರ್ ಬರ್ಬೋದು. ಯಾವ್ದು ಅರ್ಜಿ ಬಂದಿದೆ ನೋಡಿ, ನನ್ನ ಪ್ರಕಾರ 80% PRED ಇರುತ್ತೆ. ಯಾವ್ದೋ ಅಪ್ಪಿತಪ್ಪಿ PWD ಬಂದಿರ್ಬೋದು ಅಷ್ಟೇ. ಈಗ ತಗೊಂಡು ಏನ್ ಮಾಡ್ತೀರಾ ನೀವು? ಯಾಕಂದ್ರೆ ಮತ್ತೆ ನೀವು ಹೇಳ್ತೀರಾ ಅನುದಾನ ಇಲ್ಲ ಅಂತ. ಹೇಗೆ? ವಾಟ್ ಇಸ್ ದ ಸೊಲ್ಯೂಷನ್? ಕೆಲವು ಕ್ರಿಟಿಕಲ್ ಇರೋದನ್ನಾದ್ರೂ ಅಟೆಂಡ್ ಮಾಡ್ಬೇಕಲ್ಲ. ಕೆಲವು ಗ್ರಾಮ ಪಂಚಾಯತಿ ವ್ಯಾಪ್ತಿನೇ ಬರ್ತವೆ. ಅದೇ ನಾನು ಅದನ್ನೇ ಅವ್ರ ಬಾಯಿಂದ ಬರ್ಲಿ ಅಂತ ನೋಡ್ತಾ ಇದ್ದೆ. ಅವ್ರು ಏನ್ ಹೇಳ್ತಾ ಇಲ್ಲ. ಅವ್ರು ನಾಳೆ ಅದೇ ಕೇಳ್ತಾರೆ, ಯಾಕಪ್ಪ ಮಾಡಿಲ್ಲ ಅಂದ್ರೆ ಅನುದಾನ ಇಲ್ಲ ಅಂತ ಹೇಳ್ತಾರೆ. ನೋಡಿ ಸ್ವಲ್ಪ ಅದನ್ನ ಇವ್ರು ಕೂರಿಸ್ಕೊಂಡಾಕ ಅವರು ಅದೇನು ಸ್ಪಷ್ಟವಾಗಿ ಹೇಳ್ತಾ ಇಲ್ಲ. PWDದು ನೋಡಿ, ಇಲ್ಲಾಂದ್ರೆ CA ಅವ್ರು ಹೇಳ್ದಂಗೆ ನರೇಗಾ ಪ್ಲಸ್ ಬೇರೆ ಫಂಡ್ಸ್ ಹಾಕೊಂಡು ಈಗ ಅವ್ರಿಗೂ ಬಂದಿದ್ದ ದುಡ್ಡಲ್ಲಿ ನೀವು ಪ್ರಪೋಸ್ ಮಾಡಿ, ಇವೆಲ್ಲ ನೋಡಿ ಸರ್ ಬಂದಿದೆ ಸ್ವಲ್ಪ ಮಾಡಿ ಅಂತ ಹೇಳಿ ಮಾಡಿ. ಆಮೇಲೆ ಎಸ್ಕಾಮ್ದು ಬಂದಿತ್ತು ಸುಮಾರು. ನೋಡಿಯಪ್ಪ ಎಸ್ಕಾಮ್ ಅವರು ಯಾರು ಸ್ವಲ್ಪ ಅವೆಲ್ಲ ಏನೇನ್ ಇಶ್ಯೂಸ್ ಬಂದಿದೆ, ಶಿಫ್ಟಿಂಗ್ ಕೇಳಿದ್ದಾರೆ, ಅದು ಇದು ಸ್ವಲ್ಪ ಮಾಡ್ಕೊಡಿ. ಮತ್ತೆ ನೀವೇ ಕಟ್ಟಿ ಅಂತ ಹೇಳೋದು, ಬಜೆಟ್ಗೆ ಕಾಯೋದು, ಆ ರೀತಿ ಆಗೋದು ಬೇಡ. ಇನ್ನೆಲ್ಲ PDOಗಳದ್ದು ಸುಮಾರು ಇಶ್ಯೂಸ್ ಇದಾವೆ. ಆನೆ ಮಾಲ್ ಅದು ಪಂಚಾಯತಿ ಒಂದೇ 18 ಅರ್ಜಿ ತೋರಿಸ್ತಾ ಇದೆ. ಏನದು ಆನೆ ಮಾಲ್? ಪಂಚಾಯತಿ ಇದೆಯಾ ಆನೆ ಮಾಲ್? ಸರಿ, ಈಗ ಇದು ತಹಶೀಲ್ದಾರ್ ಇಬ್ರು ಹೇಳಿ ದುರಸ್ತದ ಏನು ಪ್ರಗತಿ ಅಂತ ನೀವೇ ಹೇಳಿ. ಯಾವ್ಯಾವ, ಯಾಕಂದ್ರೆ ಬಂದಿದ್ದು ಮೆಜಾರಿಟಿ 94C ಬಿಟ್ರೆ ಹೈಯೆಸ್ಟ್ ದುರಸ್ತೆ ಬಂದಿದೆ. ಸೊ ನೀವೇ ಹೇಳ್ಬಿಡಿ, ಅಟ್ಲೀಸ್ಟ್ ಯಾವ ಸ್ಟೇಜ್ಗೆ ಬಂದಿದೆ ಅಂತಾದ್ರೂ ಒಂದು ಮಾಹಿತಿ ಕೊಟ್ಬಿಡಿ. ಇಷ್ಟ ದಿನ ಏನ್ ಮಾಡಿದ್ದು ಮತ್ತೆ ಹಂಗಾದ್ರೆ? ಈಗ ಓವರ್ ಆಲ್ ಜಿಲ್ಲೆಯಲ್ಲಿ ಸಕಲೇಶ್ಪುರದ್ದು ಎಷ್ಟು ರೇಷಿಯೋ ಕ್ಲಿಯರ್ ಆಗಿದೆಯಾ ಪ್ರೋಗ್ರೆಸ್ ಅಲ್ಲಿ? ಸರ್ವೆ ನಂಬರ್ ಅಥವಾ ಗ್ರಾಂಟೀಸ್ ಬ್ಲಾಕ್ ಗ್ರಾಂಟೀಸ್ ಬಹಳ ಕಡಿಮೆ ಇಲ್ಲಿ ಆಗಿರೋದು. ಸೊ ಇಡೀ ಡಿಸ್ಟ್ರಿಕ್ಟ್ ಅಲ್ಲಿ ಲೋಯೆಸ್ಟ್ ಆಗಿದೆ. ಬಟ್ ಈಗ ಬಂದಿದ್ ನೋಡಿದ್ರೆ ಇವಾಗ ಆತರ ನಾನು ಗ್ರಾಂಟೇ ಕಡಿಮೆ ಇದೆ ಅಂತ ತಿಳ್ಕೊಂಡಿದ್ದೆ ಹಿಂದೆ ಎಲ್ಲ ನಾನು ಡಿಸ್ಟ್ರಿಕ್ಟ್ ರಿವ್ಯೂ ಮಾಡುವಾಗ. ಬಟ್ ಇಲ್ಲಿ ಬಂದಿರೋ ಸಂಖ್ಯೆ ನೋಡಿದ್ರೆ ಇಲ್ಲಿ ಗ್ರಾಂಟೀಸ್ ಕಡಿಮೆ ಏನಿಲ್ಲ.
ಈಗ ಮಾಡ್ಬೇಕಲ್ಲ ಇವರು. ಈಗ ಇಲ್ಲೂನು 50% ಮಿಸ್ಸಿಂಗ್ ರೆಕಾರ್ಡ್ಸ್ಗೆ ಹೋಗುತ್ತೆ ಅಂತ ಹೇಳ್ಬೋದಾ, ಅಥವಾ ಇನ್ನು ಕಮ್ಮಿ ಹೋಗ್ಬೋದಾ ಇಲ್ಲಿ? ಅದು ನೋಡ್ಬೇಕಮ್ಮ. ಈಗ ಸೀರಿಯಸ್ ಆಗಿ ನೀವು ಸುಮ್ನೆ ನಿಮ್ಮವರು ಮಿಸ್ಸಿಂಗ್ ರೆಕಾರ್ಡ್ಸ್ ಕಳ್ಸಿದ್ರೆ ವೆರಿಫೈ ಮಾಡ್ದೇನೆ ಯಾರು ಮಾಡೋರು? ಈಗ ಸರಿಯಾಗಿ ಕುತ್ಕೊಂಡು ಮಾಡಿಸ್ಬೇಕು. ಇದು ನೋಡಿ ಯಾಕೋ ಸಮ್ಮ ವಾವ್. ಈಗ ನೀವು ಮಾಡಿ ಅವರು ಸ್ವಲ್ಪ ಇಲ್ಲಾಂದ್ರೆ ಇದು ಎಲ್ಲ ಬೇರೆ ಮಧ್ಯ ಸ್ಲಿಪ್ ಆಗೋ ಚಾನ್ಸಸ್ ಇದೆ. ಯಾಕೋ ಇದು ಇಲ್ಲಾಂದ್ರೆ ಬೇರೆ ಇಲ್ಲಿ ಪ್ರೋಗ್ರೆಸ್ ಕೊಟ್ಟಿದ್ದ ನಿಮ್ದು ಹೇಳಿ. ಸರಿ, ಒಂದಿನ ಹಿಯರಿಂಗ್ ಮಾಡಿ, ಜನ ಏನ್ ಕೊಡ್ತಾರೆ ಅದನ್ನು ತಗೊಂಡು ನೀವು ಅದ್ರ ಮೇಲೇನು DC-ಗೆ ರಿಪೋರ್ಟ್ ಹಾಕೋವಾಗ ಅದು ಒಂದ್ ಮಾಹಿತಿ ಇನ್ಪುಟ್ ಬೇಕಾಗುತ್ತಲ್ಲ, ಜನಗಳ ಹತ್ರ ಏನಿದೆ ಅಂತ. ಅದನ್ನು ಒಂದ್ಸತಿ ಕಣ್ಣಾಯಿಸಿ ನೋಡಿ. ಆತರ ಏನಾದ್ರೂ ಮಾಡೋದ್ರಿಂದ ಪ್ರಯೋಜನ ಇದೆಯಾ? ಒರಿಜಿನಲ್ MR ಇದ್ರೆ ಮಾಡ್ಬೋದಲ್ಲ. ಅಲ್ಲ, ಅದು ಮಧ್ಯ ಎಂಟ್ರಿ ಆಗಿದ್ದಲ್ಲ, ನೀವು ಕನ್ಫರ್ಮ್ ಮಾಡ್ಕೊಳ್ಳಿ. ಇಂಡೀಡ್ ಒರಿಜಿನಲ್ MR ಇದ್ರೆ ಅದು ಕಂಪಲ್ಸರಿ. ಫೀಲ್ಡ್ ಅಂತೂ ನಾಳೆ ಆದ್ರೂ ಫೇಲ್ ಆಗುತ್ತಲ್ಲ. ನಾನ್ ಹೇಳೋದು ನಿಮ್ಗೆ 19,000 ಅಲ್ಲಿ ಫಾರ್ ನೌ ಯು ಫರ್ಗೆಟ್ ಅಬೌಟ್ ಅದರ್ಸ್. 2 ರೆಕಾರ್ಡ್ ಇರೋದು ಮಾತ್ರ ನೀವು ಪೆಂಡಿಂಗ್ ಅಂತ ತಗೊಳ್ಳಿ. ಉಳಿದಿದ್ದು ಯು ಫರ್ಗೆಟ್ ಅಬೌಟ್ ದಿ ಅದರ್ಸ್. ಯು ಡೋಂಟ್ ಬಾದರ್ ಅಬೌಟ್ 19,000. 2 ರೆಕಾರ್ಡ್ ಇರೋದು ಎಷ್ಟು ಅಷ್ಟನ್ ಮಾತ್ರ ನೀವು ಅದ್ರ ಕಡೆಗೆ ಮಾತ್ರ ಗಮನ ಕೊಡಿ. 10,000 ಬಿಟ್ಬಿಡಿ. Forget about the 10,000. You put your energy into this 9,000. Instead of spreading your energy over 19,000, you invest your energy only on 9,000. ಅದರಲ್ಲಿ ಎಷ್ಟು ಮಾಡಕ್ಕಾಗುತ್ತೆ ಮಾಡಿ. ಓಕೆ, ಗುಡ್. ಹೌದು. ಕ್ಲಿಯರ್ ಆಗ ಗುಡ್ ನಂಬರ್ ಮಾಡಿ. ಕಾನ್ಫಿಡೆನ್ಸ್ ಅಥವಾ ಅಟ್ಲೀಸ್ಟ್ ಡಿಸಿಷನ್ ಮೇಕಿಂಗ್ ಎಬಿಲಿಟಿ ಬರುತ್ತೆ.
ಆಮೇಲೆ ಇವತ್ತು ಸಾರಿ ಇಂಟ್ರಪ್ಟ್ ಮಾಡ್ತಾ ಇದ್ದೀನಿ, ಆಮೇಲೆ ಮರ್ತೋಗ್ಬಿಡ್ತೇನೆ, ಜ್ಞಾಪಕ ಬರೋದಿಲ್ಲ. ಈಗ ಇನ್ಕಂಪ್ಲೀಟ್ ಹಿಂದೆ ಬಗರುಕುಮು ದರ್ಖಾಸ್ತು ಇದ್ರೆ ಇನ್ಕಂಪ್ಲೀಟ್ ಅನ್ನ ತಗೊಂಡು ಬಗರುಕುಮ್ ಆಪ್ ಅಲ್ಲಿ ಕಂಪ್ಲೀಟ್ ಮಾಡಿ. ಇವತ್ತು ಅವು ತುಂಬಾ ಬಂದಿದಾವೆ. ಅದು ಒಂದಾಯ್ತು. ಆನ್ಲೈನ್ ಡಿಜಿಟೈಸ್ ಆಗದೆ ಇರೋದಲ್ಲ ನಾನು ಹೇಳ್ತಾ ಇರೋದು. RTC ಆಗೋಗಿದೆ ಅಥವಾ ರೆಸಲ್ಯೂಷನ್ ಆಗಿದೆ. ರೆಸಲ್ಯೂಷನ್ ಆಗಿ ಸಾಗುವಳಿ ಚೀಟಿ ಇಶ್ಯೂ ಆಗಿಲ್ಲ. ಸಾಗುವಳಿ ಚೀಟಿ ಇಶ್ಯೂ ಅಥವಾ ಕಿಮ್ಮತ್ ಕಟ್ಟಕ್ಕೆ ನೋಟಿಸ್ ಕೊಟ್ಟಿದ್ದಾರೆ, ಕಿಮ್ಮತ್ ಕಟ್ಟಿಲ್ಲ. ಕಿಮ್ಮತ್ ಕಟ್ಟಿದ್ದಾರೆ, ಸಾಗುವಳಿ ಚೀಟಿ ಇಶ್ಯೂ ಆಗಿಲ್ಲ. ದೀಸ್ ಆರ್ ಆಲ್ ಇನ್ಕಂಪ್ಲೀಟ್ ಪ್ರೊಸೀಜರ್ಸ್. They are not missing records. By no means they are missing records. They are only incomplete job. So complete the job. Then automatically they become fit cases. ಈಗ ನಿಮ್ದು 5, 6, 7 ಸ್ಟೇಜ್ ಇದೆ. 3 ಸ್ಟೇಜ್ ಕೆಲಸ ಆಗಿ ನಿಂತೋಗಿದೆ. ಸಾಗುವಳಿ ಚೀಟಿ ಇಶ್ಯೂ ಆಗಿ RTC ಆಗಿಲ್ಲ. ಸಾಗುವಳಿ ಚೀಟಿ ಇಶ್ಯೂ ಆಗಿಲ್ಲ, ರೆಸಲ್ಯೂಷನ್ ಆಗಿದೆ. ರೆಸಲ್ಯೂಷನ್ ಆಗಿದೆ, ಕಿಮ್ಮತ್ ಕಟ್ಟಿಲ್ಲ. ಎಲ್ಲಿಗೆ ನಿಂತಿದೆ ಅಲ್ಲಿಂದ ಮುಂದುವರಿಸಿ. ಕ್ಲಿಯರಾ? ಅದನ್ನ 1 to 5ಗೆ ತಗೋಬೇಡಿ. ಅದನ್ನ ಬಗರುಕುಮ್ ಆಪ್ ಅಲ್ಲಿ ಮಾಡಿ. ಅಲ್ಲೂ ಇದೇ ಬರುತ್ತೆ. ಸೇಮ್ ಪ್ರೊಸೀಜರ್ ಇಸ್ ದ ಸೇಮ್, ಬಟ್ ಪುಷ್ ಇಟ್ ಇನ್ ದಟ್ ಮಾಡ್ಯೂಲ್. ಬಟ್ ಇವತ್ತು ಸುಮಾರು ಜನ ಬಂದಿದ್ದಾರೆ. ನೀವ್ ಹೇಳ್ದಂಗೆ 63 ಕೇಸ್ ಬಂದಿದ್ದು, ಅವು ಡಿಜಿಟೈಸ್ ಆಗದೆ ಇರೋದು ಬಂದಿದೆ. ಡಿಜಿಟೈಸೇಷನ್ಗೆ ಈಗ ಕೇಳ್ತಾ ಇದ್ದಾರೆ. ದಟ್ ಈಸ್ ಅ ಪ್ಯಾಂಡೋರಾಸ್ ಬಾಕ್ಸ್. ಒಂದ್ ಕಡೆ ನಾವು ಈಗ ಆನ್ಲೈನ್ ಎಂಟ್ರಿ ಮಾಡಕ್ಕೆ ಕೊಟ್ರೆ ಇನ್ನೇನೇನಾಗುತ್ತೆ ನನ್ಗೆ ಗೊತ್ತಿಲ್ಲ. ಸ್ಟೇಟ್ ಅಲ್ಲಿ ಸಡನ್ ಆಗಿ 53 ಅರ್ಜಿ 16,000 ಬಂದ್ಬಿಡ್ತವೆ. ಅಂಡ್ ನಾನು ಅದನ್ನ ಕಂಟ್ರೋಲ್ ಮಾಡಕ್ಕೆ ನನ್ನ ಹತ್ರ ಏನು ಮೆಕ್ಯಾನಿಸಮ್ ಇಲ್ಲ. ಎಲ್ಲಾ ತಹಶೀಲ್ದಾರ್ಗಳು ಬರ್ಕೊಡ್ತಾರೆ, ನಮ್ಮಲ್ಲಿ 500 ಇದೆ, 1000 ಇದೆ ಅಂತ ಬರ್ಕೊಡ್ತಾರೆ. ಒಂದೋ ಎರಡೋ ಕಡೆ ಒಂದೇ ಒಂದ್ ಕಡೆ ಕೊಟ್ಟಿದ್ದಕ್ಕೆ ಆ ಪಕ್ಕದ ತಾಲೂಕ್ನವ್ರಿಗೆ 3,800 ಅರ್ಜಿ ಇದೆ ಅಂತ ಕೊಟ್ಟಿದ್ದಾರೆ. ಬೆಂಗಳೂರು ಸುತ್ತಮುತ್ತ ಡಿಜಿಟೈಸ್ ಮಾಡಿಲ್ಲ 53, ಈಗ ಅವು ಓಪನ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. 57 ಅಲ್ಲಿ ರಿಜೆಕ್ಟ್ ಆದವೆಲ್ಲ 53 ಅಲ್ಲಿ ಬರ್ತಾ ಇದಾವೆ ಈಗ. ಯಾಕಂದ್ರೆ ಅಲ್ಲಿ ನಾರ್ಮ್ಸ್ ಬೇರೆ ಇತ್ತು ಅಂತ. ಸೊ ಹಂಗಾಗಿ ಐ ಆಮ್ ನಾಟ್ ಶೋರ್ ನೀವೇನ್ ಕೇಳ್ತಾ ಇದ್ದೀರಾ, ಅವ್ರೇನ್ ಕೇಳ್ತಾ ಇದಾರೆ, ಆ ಡಿಸಿಷನ್ ನಾನು ತಗೊಳ್ತೀನಿ ನನ್ಗೆ ಖಾತ್ರಿ ಇಲ್ಲ. ಬಿಕಾಸ್ ಓಪನ್ ಮಾಡಕ್ಕೆ ಕಾಯ್ತಾ ಇದ್ದಾರೆ. ಏನೇನ್ ಅರ್ಜಿ ನಾಳೆ ನನ್ಗೆ ಏನೇನ್ ಪ್ರಪೋಸಲ್ ಬರುತ್ತೆ ನನ್ಗೆ ಕಂಟ್ರೋಲ್ ಇರಲ್ಲ. ಸೊ ಇನ್ಕಂಪ್ಲೀಟ್ ಪ್ರಾಸೆಸ್ ಅನ್ನ ಕಂಪ್ಲೀಟ್ ಮಾಡೋದು ಮಾಡಿ. ದಟ್ ಈಸ್ ಪ್ರಾಕ್ಟಿಕಲ್. ಇನ್ಸ್ಟೆಡ್ ಆಫ್ ಆಸ್ಕಿಂಗ್ ಫಾರ್ ಡಿಜಿಟೈಸೇಷನ್. ಅದನ್ನ ನೀವು RTC ಆಗಿಲ್ಲ ಅಂದ್ರೆ RTC ಕೊಟ್ಟು ಮಾಡಿಸಿ ಅದನ್ನ ಕಂಪ್ಲೀಟ್ ಮಾಡಿ. ಅದಕ್ಕೆ ನಿಮ್ಗೆ ಇದು ಯಾವುದಕ್ಕೆ ಅಪ್ಲೈ ಆಗುತ್ತೆ? ಕಮಿಟಿಯಲ್ಲಿ ರೆಸಲ್ಯೂಷನ್ ಆಗಿದ ನಂತರದಕ್ಕೆ ಅಪ್ಲೈ ಆಗುತ್ತೆ. ಕರೆಕ್ಟ್? ಕಮಿಟಿಯಲ್ಲಿ ರೆಸಲ್ಯೂಷನ್ ಆಗಿಲ್ಲ, ಅರ್ಜಿ ಆನ್ಲೈನ್ ಅಲ್ಲಿ ಇಲ್ಲ, ನಾನು ಅದ್ರ ಬಗ್ಗೆ ನನ್ನ ಹತ್ರ ಉತ್ತರ ಇಲ್ಲ. ಇಲ್ಲೇ ಸ್ಪಷ್ಟವಾಗಿ ಹೇಳ್ತಾ ಇದೆ. ನೀವು ನನ್ಗೆ ಫೈಲ್ ಕಳಿಸಿದ್ರು ಕೂಡ ನಾನು ಇಟ್ಕೊಂಡು ಕೂತ್ಕೊಳ್ತೀನಿ. ಅದು ಬೇರೆ, ಅದನ್ನ ಬಿಟ್ಬಿಡಿ. ರೆಸಲ್ಯೂಷನ್ ಆಗಿದ ನಂತರ ಏನೇ ಒಂದು ಪ್ರಕ್ರಿಯೆ ನಿಂತಿದ್ರೆ ಕಂಪ್ಲೀಟ್ ದ ಪ್ರಾಸೆಸ್. ಆ ತರದ 5 ಸಿಗ್ಬಹುದು ನಿಮ್ಗೆ, 10 ಸಿಗಬಹುದು. ಅದನ್ನಾದ್ರೂ ಮಾಡಿ. ಗೊತ್ತಾಯ್ತಾ? ಸೊ ಆಮೇಲೆ ಇನ್ನೊಂದು ವಿಷಯ, 91ನೇ ಇಸ್ವಿಗೆ ಹಿಂದೆ ಅಮೆಂಡ್ಮೆಂಟ್ ಆಗಿದ್ದು 91ರಲ್ಲಿ, ಬಹುಶಃ ನೋಟಿಫಿಕೇಶನ್ ಆಗಿದ್ದು 92 ಅನ್ಸುತ್ತೆ. ಯಾವ ಡೇಟು ನಿಶ್ಚಯ? ಡಿಸ್ಟೆನ್ಸ್ ಕ್ರೈಟೀರಿಯಾ. ಅಮೆಂಡ್ಮೆಂಟ್, ಬಟ್ ನೋಟಿಫಿಕೇಶನ್ ಆಗೋಷ್ಟೊತ್ತಿಗೆ ಸ್ವಲ್ಪ ಗ್ಯಾಪ್ ಆಗಿದೆ. ಎನಿವೆ, ವಾಟ್ ಎವರ್ ಇಸ್ ದ ಡೇಟ್ ಆಫ್ ಎಫೆಕ್ಟ್,
ಅದಕ್ಕೆ ಹಿಂದೆ ಮಂಜೂರಾಗಿದ್ದಲ್ಲಿ ನೀವು ಅದನ್ನೆಲ್ಲವನ್ನು ಕೂಡ ಕೊಡಿ ಮಾಡಿ. ನನ್ಗೆ ಗೊತ್ತಿದೆ ಹಿಂದೆನೂ ಕೂಡ ರೂಲ್ಸ್ ಅಲ್ಲಿ ಇತ್ತು ಅಂತ, ಆದ್ರೆ ಅದನ್ನ ನೀವು ಕ್ಲಿಯರ್ ಆಗಿ ಓದಿದ್ರೆ ಯಾವ್ದಕ್ಕೆ ಅಪ್ಲೈ ಆಗುತ್ತೆ, ಆಸ್ ಪರ್ ಸೆನ್ಸಸ್ ಇಷ್ಟು ಪಾಪ್ಯುಲೇಷನ್ ಇರಬೇಕು ಅಂತ ಅದಕ್ಕೆ ಅಪ್ಲೈ ಆಗುತ್ತೆ. ಗೊತ್ತಾಯ್ತಾ? ಅಂಡ್ ಎನಿವೇ ಆಕ್ಟ್ ಅಲ್ಲಿ ಇರ್ಲಿಲ್ಲ, ಕರೆಕ್ಟಾ? ರೂಲ್ಸ್ ಅಲ್ಲಿ ಮಾತ್ರ ಇತ್ತು. ಸೊ ಅದನ್ನ ನಾನು ಹೇಳಿದ್ದೇನೆ ಅಂತೇಳಿ ಶರ ಬರೆದು ಬಿಟ್ಟು ನೀವು ಮಾಡಿ, ನನ್ನ ಹೆಸರು ಹೇಳ್ಬಿಟ್ಟೆ ಮಾಡಿ. ಗೊತ್ತಾಯ್ತಾ? ಏನು ಅರ್ಥ ಆಯ್ತಾ ಇವ್ರೆ? ಬಿಫೋರ್ ದ ವಾಟ್ ಎವರ್ ಇಸ್ ದ ಡೇಟ್ ಆಫ್ ಎಫೆಕ್ಟ್, ಎನಿ ಸಾಗುವಳಿ ಚೀಟಿ ಗಿವನ್ ಬಿಫೋರ್ ದ ಡೇಟ್ ಮಾಡಿ, ಪೋಡಿ ಮಾಡಿ. ಆ ನಂತರ ಕೊಟ್ಟಿದ್ರ ಬಗ್ಗೆ ಐ ಹ್ಯಾವ್ ನಥಿಂಗ್ ಟು ಸೇ. ಅದಕ್ಕೆ ಮೊದಲದಂತೂ ಮಾಡಿ. ಈ ರೀತಿ ಮಂತ್ರಿಗಳು ಕೆಡಿಪಿಯಲ್ಲಿ ಹೇಳಿದ್ದಾರೆ, ಸಭೆಯಲ್ಲಿ ಹೇಳಿದ್ದಾರೆ, ಅದಂತ ಹೇಳಿ ಬರೆದು ಬಿಟ್ಟು ಮಾಡಿ. ನಿಮ್ಮ ಮೇಲೆ ಹಾಕೋಬೇಡಿ, ನನ್ನ ಮೇಲೆ ಹಾಕಿ. ಗೊತ್ತಾಯ್ತಾ? ಜೆನ್ಯುವಿನ್ ಕೇಸಸ್ಗೆ ಅದನ್ನು ಕೂಡ ನೀವು ಏನಪ್ಪಾ ಎಲ್ಲಾರ್ಗೂ ಹೇಳ್ತಾ ಇದ್ದೀನಿ, ಇವರೊಬ್ಬರಿಗೆ ಅಲ್ಲ. ಆಮೇಲೆ 94 ಸೀನು ಅಷ್ಟೇ, ಫಾರೆಸ್ಟ್, ಸ್ಮಶಾನ, ಕೆರೆ ಬಿಟ್ಟು ಬೇರೆ ಜಾಗಗಳಿದ್ರೆ ಅಂದ್ರೆ ಗುಂಡುತೋಪು ಆ ತರದ್ದು ಯಾವ್ದಾದ್ರು ಹುಲ್ಲು ಬನ್ನಿ ಕೊಡಿ, ಗೋಮಾಳ ಕೊಡಿ. ಯಾವ್ದಾದ್ರು ರಿಜೆಕ್ಟ್ ಮಾಡಿದ್ರೆ ನನ್ಗೆ ಕೇಳಿ, ನಾನ್ ನಿಮ್ಗೆ ಪರ್ಮಿಷನ್ ಕೊಡ್ತೇನೆ, ರೀಓಪನ್ ಮಾಡಿ. ಕೆರೆ, ಸ್ಮಶಾನ, ಫಾರೆಸ್ಟ್ ಬಿಟ್ಟು ಡೀಮ್ಡ್ ಫಾರೆಸ್ಟ್ ಅಲ್ಲಿದ್ರೆ ಈಗ ಹೇಗೋ ರೀಡು ಆಗ್ತಾ ಇದೆ, ರೀಡು ಟೈಮ್ ಅಲ್ಲಿ ಅದನ್ನ ಬೇರ್ಪಡಿಸಿ. ರೀಡು ಅಲ್ಲಿ ಅದು ವಸತಿ ಪ್ರದೇಶ ಬಂದ್ಬಿಟ್ಟಿದೆ ಅಂತ ಕೈ ಬಿಡೋದಿಕ್ಕೆ ಅವಕಾಶ ಇದೆ. ನಾನು ಹೇಳ್ತಾ ಇರೋದು ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ಲಿಲ್ಲ ಅಂದ್ರೆ ಕೇಳಿ, ಏನ್ ಹೇಳ್ತಾ ಇದ್ದೀರಾ ನೀವು? ಅರ್ಥ ಆಗ್ತಾ ಇಲ್ಲ. ಈಗ ಡೀಮ್ಡ್ ಫಾರೆಸ್ಟ್ ಲಿಸ್ಟ್ ಅನ್ನ ನಾವು ರೀ ಎಕ್ಸಾಮಿನ್ ಮಾಡ್ತಾ ಇದ್ದೇವೆ, ಗೊತ್ತಿದ್ಯಾ ತಹಶೀಲ್ದಾರ್ಗಳಿಗೆ? ಆರ್ ಯು ಆಲ್ ಅವೇರ್? ಸೊ ಇದು ಡೀಮ್ಡ್ ಫಾರೆಸ್ಟ್ ಆಗೋದಕ್ಕೆ ಮೊದಲೇ ವಸತಿ ಪ್ರದೇಶ ಇತ್ತು ಅಂತ ಹೇಳಿದ್ರೆ ಕೈ ಬಿಡೋದಕ್ಕೆ ಅವಕಾಶ ಇದೆ. ಅದನ್ನ ಕೈ ಬಿಡಿ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ನಮ್ಮದು ಎಲ್ಲ ಜಂಟಿ ಸೈನ್ ಆಗಿ ಸ್ಟೇಟ್ ಲೆವೆಲ್ಗೆ ಹೋಗಿ ಆಕ್ಸೆಪ್ಟ್ ಆಗ್ತಾ ಆಮೇಲೆ ಹಕ್ಕುಪತ್ರ ಕೊಡಬಹುದು. ಬಟ್ ಅಟ್ಲೀಸ್ಟ್ ಈಗ ಡೀಮ್ಡ್ ಇಂದ ತೆಗೀರಿ, ಪ್ರಪೋಸ್ ಮಾಡಿ, ಜಾಯಿಂಟ್ ಗೆ ಸೈನ್ ಹಾಕ್ಸಿ, ನಾಳೆ ಅದು ಸಾಲ್ವ್ ಆಗುತ್ತೆ. ಇವತ್ತೇ ಹಕ್ಕುಪತ್ರ ಕೊಡಕ್ ಆಗೋದಿಲ್ಲ, ಬಟ್ ಅಟ್ಲೀಸ್ಟ್ ಹಕ್ಕುಪತ್ರ ಕೊಡೋದಿಕ್ಕೆ ದಾರಿಯನ್ನಾದ್ರೂ ಕ್ರಿಯೇಟ್ ಮಾಡಿ ಬೈ ಪುಲ್ಲಿಂಗ್ ಇಟ್ ಔಟ್ ಆಫ್ ಡೀಮ್ಡ್ ಫಾರೆಸ್ಟ್. ಹಿಂದೆ ಯಾವ್ದಾದ್ರು ನೀವು ಉಲ್ಬನ್ನಿ ಅಂತಾನೋ ಅಥವಾ ಗೋಮಾಳ ಅಂತ ರಿಜೆಕ್ಟ್ ಮಾಡಿದ್ರೆ ಪ್ಲೀಸ್ ಮತ್ತೆ ಹೇಳ್ತಾ ಇದ್ದೀನಿ, ನೀವೇ ರಿಓಪನ್ ಮಾಡಿ. ಇಲ್ಲ ಬೇಕು ನಿಮ್ ಕೈಲಿ ಆಗೋದಿಲ್ಲ ಅಂದ್ರೆ ನನ್ಗೆ ಕೇಳಿ, ನಾನು ಪರ್ಮಿಷನ್ ಕೊಡ್ತೇನೆ, ರಿಓಪನ್ ಮಾಡಿ ಕೊಡಿ. ಇಷ್ಟು ಎಲ್ಲರಿಗೂ ಕೂಡ ಅನ್ವಯಿಸುತ್ತೆ. ಇದೆಲ್ಲ ಕಾಮನ್ ಪ್ರಾಬ್ಲಮ್ಸ್, ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ. ಸೊ ಬೇರೆ ಇನ್ನೇನಾದ್ರೂ ಇದೆಯಾ ನಿಮ್ದು? ಇನ್ನ ತಹಶೀಲ್ದಾರ್ಸ್ದೇ ಮೇಜರು. ಇಒ ಅವರು ನಿಮ್ದು ಸ್ವಲ್ಪ ಈ ಸ್ವತ್ತು ಅದು ಇದು ಮುನ್ಸಿಪಾಲಿಟಿ ಅವರದು ಮತ್ತೆ ಗ್ರಾಮ ಪಂಚಾಯಿತಿಗಳದು ಬಂದಿದಾವೆ. ಆಮೇಲೆ ಆಗ್ಲೇ ಹೇಳಿದ್ನಲ್ಲ, ಮೈಕಲ್ಲೂ ಹೇಳಿದೆ, ಅವರು ಆಶ್ರಯ ಅಂತ ಮಾಡಿದ್ದಾರೆ ಅಂತ ಹೇಳಿ. ಏನ್ರಿ ಇಒ ಅವರೇ, ಎಷ್ಟು ಆತರ ಕೇಸಸ್ ಇರಬಹುದು? ಆಶ್ರಯ ಅಂತ ಜನಗಳ ಕೈಲಿ ಯಾವ್ದೋ ಒಂದು ಪ್ರಿಂಟ್ ಔಟ್ ಇದೆ, ಆದ್ರೆ ನಿಮ್ಮಲ್ಲಿ ದಾಖಲೆ ಇಲ್ಲದೆ ಇರುವಂತವು ಎಷ್ಟಿರ್ಬೋದು? ನಿಮ್ ಗಮನದಲ್ಲಿ ಇದೆಯಾ ಅಂತವು? ಪಟ್ಟಿ ಮಾಡಿಸಿದೀರಾ? ಎಷ್ಟು ಇರ್ಬೋದು? ಎಷ್ಟು ವಸತಿ ಪ್ರದೇಶ ಇರ್ಬೋದು ಆ ರೀತಿ? ನೋಡಪ್ಪ, ಇಲ್ಲೇ ಒಂದು 10 ಕೇಸ್ ಬಂದಿದೆ ಇವತ್ತು, 10-12 ಕೇಸು ಇಲ್ಲೇ ಬಂದಿದೆ. ನಾವು ಒಂದು ಊರ್ದು ಎಷ್ಟಿದ್ದೀರಾ ನೀವು? ಇಲ್ಲಿ ಬರ್ದೇ ಇರೋರು ಎಷ್ಟು ಜನ ಇದ್ದಾರೆ? ಇದು ನಾವುಗಳು ಹಿಂದೆ ಎಲ್ಲ ನಮ್ಮಂತವರಿಂದಾನು ತಪ್ಪಾಗಿದೆ. ಅದೇನೋ ಮಾಡಿ ನೀವೇ ಬರ್ಕೊಟ್ಟಿದೀವಿ ಆಶ್ರಯ ಸಮಿತಿ, ಆದ್ರೆ ಅದಕ್ಕೆ ಎಲ್ಲೂ ಮೂಲ ದಾಖಲೆ ತಾಳೆ ಇಲ್ಲ, ರಿಜಿಸ್ಟರ್ ಅಲ್ಲಿ ಎಂಟ್ರಿ ಇಲ್ಲ, ರೆಸಲ್ಯೂಷನ್ ಇಲ್ಲ.
ಮನೆಗಳಿದಾವೆ. ಖಾಲಿ ಇರೋದು ಸರ್ಕಾರ ತಗೋಬೇಕು, ಫ್ರೆಶ್ ಆಗಿ ಆಶ್ರಯ ಸಮಿತಿ ಮಾಡಿ ಅದರ ಮುಖಾಂತರ ಹಂಚಿಕೆ ಮಾಡಬೇಕು. ನಾನ್ ಹೇಳ್ತಾ ಇರೋದು ಬರೀ ಯಾವ್ದು ಮನೆಗಳು ಬಂದ್ಬಿಟ್ಟಿದಾವೆ ಅಂತದ್ದು. ಈಗ ಇವ್ರು ಏನ್ ಹೇಳ್ತಾರೆ, ಅದು ಆಶ್ರಯಗೆ ರಿಸರ್ವ್ ಆಗಿದೆ, ನಾವು ಹಕ್ಕುಪತ್ರ ಈಗ 94D ಅಲ್ಲಿ ಕೊಡಕ್ ಬರಲ್ಲ ಅಂತ ಇವ್ರು ಹೇಳ್ತಾರೆ. ಅದಕ್ಕೆ ನಾನು ಹೇಳಿದ್ದು, ತಹಶೀಲ್ದಾರರು ಇಒ ಅವರು ಕೂತ್ಕೊಂಡು ಅವರಿಂದ ಬರೆಸ್ಕೊಂಡು ಇರುವಂತವರಿಗೆ ಹಿಂದೆ ಕೊಟ್ಬಿಟ್ಟಿದೆ, ಆದ್ರೆ ಇವ್ರಿಗೆ ಮೂಲ ಮಂಜೂರಾತಿ ಎಲ್ಲೂ ಇಲ್ಲ, ಅದನ್ನ ಈಗ ಕಂದಾಯ ಗ್ರಾಮದಲ್ಲಿ ಮಾಡ್ಕೊಡಿ ಅಂತ ಹೇಳಿ ಜಾಯಿಂಟ್ ಆಗಿ ತೀರ್ಮಾನ ಮಾಡಿದ್ರೆ ಅವೆಲ್ಲಾನು ಕೂಡ ಕಂದಾಯ ಗ್ರಾಮದಲ್ಲಿ ಮಾಡ್ಬೋದು. ಇಲ್ಲ ಅಂದ್ರೆ ದೇರ್ ಇಸ್ ನೋ ಸೊಲ್ಯೂಷನ್. ಇಲ್ಲ ಅಂದ್ರೆ ನೀವು ಈಗ ಏನ್ ಮಾಡ್ಬೇಕು, ಆಶ್ರಯ ಸಮಿತಿಯಲ್ಲಿ ಇಡ್ಬೇಕು, ಇಟ್ಟು ಏನಂತ ಬರಿಬೇಕು, ಫ್ರೆಶ್ ಆಗಿ ಸೈಟ್ ಕೊಡ್ತಾ ಇದೀರಿ ಅಂತ ಬರಿಬೇಕು. ಕಟ್ಟಿರೋ ಮನೆಗೆ ಸೈಟ್ ಕೊಟ್ಟಂಗೆ, ವಿಚ್ ಇಸ್ ಎನಿವೇ ವುಡ್ ವಿಂಕಿಂಗ್, ವಿಚ್ ಇಸ್ ಇಲ್ಲಿಗಲ್. ವೈ ಅದು ಯಾಕೆ ಮಾಡ್ಬೇಕು? ಅದ್ರ ಬದಲಿಗೆ ಅವರು ಇದನ್ನ ಇಲ್ಲ ನೀವು ಕಂದಾಯ ಇಲಾಖೆಯಿಂದ ಕೊಡಿ ಅಂತ ಹೇಳಿ ಬರ್ಕೊಟ್ಟು ಅವ್ರ ಕಡೆಯಿಂದ ಕೊಟ್ರೆ ಆಗತ್ತೆ. ಯಾಕೆ ಗೊತ್ತಿದ್ದು ಕಾನೂನನ್ನ ಯಾಮಾರಿಸೋದು ಯಾಕೆ? ಈಗ ಎಲ್ಲಾ ತಾಲೂಕಲ್ಲೂ ಇದೇ ತರ ಇರುತ್ತೆ ಅಂತ ನಾನು ಅನ್ಕೊಳ್ತೇನೆ. ಬೇರೆಯವರು ಸ್ವಲ್ಪ ಇದು ಗಮನ ಕೊಡಿ. ಕಾಮನ್ ಪ್ರಾಬ್ಲಮ್ಸ್ ಇವೆಲ್ಲವೂ ಕೂಡ. ಸೊ ಇಷ್ಟು ವಿಷಯಗಳು. ಇನ್ನ ಬೇರೆ ಯಾವ್ದಾದ್ರು ಇದ್ರೆ ಹೇಳಿ ತಾವು. ಇವರು ಪ್ರಮುಖವಾಗಿ ಬಂದಂತ ಇಶ್ಯೂಸ್ ಇಷ್ಟು. ಕೆಲವು ಪ್ರೈವೇಟ್ ಜಾಸ್ತಿ ಬಂದಿದ್ದು ಪ್ರೈವೇಟ್ ಜಾಗದಲ್ಲಿ ರಸ್ತೆ ಕೇಳ್ತಾ ಇರೋವೆ ಜಾಸ್ತಿ. ಈಗ ಜಮೀನ್ಗೆ ಹೋಗಕ್ಕೆ ಬರಕ್ಕೆ, ಬೆಳೆ ತಗೊಂಡು ಹೋಗಕ್ಕೆ, ಬಿತ್ತನೆಗೆ ಬೇಕಾದಂತ ಸಾಮಗ್ರಿಗಳು ತಗೊಂಡು ಹೋಗಕ್ಕೆ, ಔಷಧಿ ತಗೊಂಡು ಹೋಗಕ್ಕೆ, ಅದಕ್ಕೆ ಆಕ್ಸೆಸ್ ರಸ್ತೆ ಅಲ್ಲ, ಅವ್ರಿಗೆ ಹೋಗೋದಕ್ಕೆ ಆಕ್ಸೆಸ್ ಕೊಡೋದಕ್ಕೆ ಅಧಿಕಾರವನ್ನ ತಹಶೀಲ್ದಾರ್ಗೆ ಕೊಟ್ಟಿದೀವಿ. ಬಟ್ ಬಂದವರೆಲ್ಲ ಕೇಳೋದು ರಸ್ತೆ ಕೇಳ್ತಾರೆ. ರಸ್ತೆ ಮಾಡೋದಕ್ಕೆ ನಿಮ್ಗೆ ಅಧಿಕಾರ ಇಲ್ಲ. ಆದ್ರೆ ನಿಜವಾಗಿ ಕೃಷಿ ಮಾಡುವಂತವರಿಗೆ ಕೃಷಿ ಚಟುವಟಿಕೆಗೆ ಓಡಾಡೋದಿಕ್ಕೆ ಅಥವಾ ಒಂದು ಗಾಡಿ ತಗೊಂಡು ಹೋಗೋದಿಕ್ಕೆ, ಹಾರ್ವೆಸ್ಟ್ ಎತ್ಕೊಂಡ್ಬರಕ್ಕೆ, ಬಿತ್ತನೆಗೆ ಬೇಕಾದಂತ ಸಾಮಗ್ರಿಗಳು ತಗೊಂಡು ಹೋಗೋದಿಕ್ಕೆ ಆದೇಶ ಮಾಡುವ ಅಧಿಕಾರ ತಹಶೀಲ್ದಾರ್ಗೆ ಇದೆ. ಅದನ್ನ 144 ಅಲ್ಲಿ ಎನ್ಫೋರ್ಸು ಕೂಡ ಮಾಡಬಹುದು. ಸೊ ಇದನ್ನ ಸ್ವಲ್ಪ ಅನುಸರಣೆ ಮಾಡಿ. ಅಂತಹದ್ದು ಸ್ವಲ್ಪ ರೈತರ ಪರವಾಗಿ ಮಾಡಿ, ಅಕ್ಕಪಕ್ಕ ಜಮೀನವ್ರಿಗೆ ಹೇಳಿ ಆದೇಶ ಮಾಡಿ, ನೀವು ಬಿಡ್ಲೇಬೇಕಪ್ಪ, ಅವ್ರ ಜಮೀನ್ಗೆ ಹೋಗಕ್ ಬರಕ್ ಬಿಡ್ಲೇಬೇಕು ಅಂತ ಸ್ಟ್ರಿಕ್ಟ್ ಆಗಿ ಹೇಳಿ. ಇಷ್ಟು ವಿಷಯಗಳು. ಈಗ ಸ್ವಲ್ಪ ಇನ್ನೂ ಸಮಸ್ಯೆಗಳು ಬರ್ತಾನೆ ಇದಾವೆ. ಈಗ ನಾನಂತೂ ಈ ಜನಸ್ಪಂದನ ನಿಲ್ಸೋದಿಲ್ಲ, ಬೇರೆ ಕಡೆ ಮಾಡ್ತೇವೆ, ಟೈಮ್ ಸಿಕ್ಕಿದ್ರೆ ಸೆಕೆಂಡ್ ರೌಂಡ್ ಕೂಡ ಮಾಡ್ತೇವೆ. ಸೊ ನೀವು ದಯವಿಟ್ಟು ಎಚ್ಚೆತ್ಕೊಂಡು ಪ್ರೋಆಕ್ಟಿವ್ ಆಗಿ ಈ ತರ ಸಮಸ್ಯೆಗಳು ಬಾರದ ಹಾಗೆ ಸಾಲ್ವ್ ಮಾಡುವಂತಹದ್ದು ಮಾಡಿ. ನಮ್ ಲೆವೆಲ್ಗೆ ಬರೋದಕ್ಕೆ ಮೊದಲೇ ಇದನ್ನ ಸಾಲ್ವ್ ಮಾಡ್ಬೇಕು. ನೀವು ಜಾಸ್ತಿ ಎಲ್ಲ ರೆವಿನ್ಯೂದೇ ಇದೆ. ನೆಕ್ಸ್ಟ್ ಸ್ವಲ್ಪ RDPRದು ಬರುತ್ತೆ, ಮುನ್ಸಿಪಾಲಿಟಿದು ಸ್ವಲ್ಪ ಬರುತ್ತೆ. ನೀವು ಇಂಥದನ್ನ ಅಲ್ಲಿ ಮಾಡಿ, ಕೆಲವರು ಸಮಸ್ಯೆನೇ ಅರ್ಥ ಮಾಡ್ಕೊಂಡಿಲ್ಲ. ಇಲ್ಲಿ ಬಂದು ಹೇಳಿದಾಗ ಇದೇನು ಅಂತ ಅವ್ರಿಗೂ ಹೊಸದಾಗಿ ಅನುಭವ ಆಗ್ತಾ ಇದ್ದಂಗೆ ಕಾಣ್ತದೆ. ಅಲ್ಲಿಗೆ ನೀವು ಎಷ್ಟು ಮಟ್ಟಿಗೆ ಸಮಸ್ಯೆ ಜನಗಳ ಜೊತೆ ಇಂಟ್ರಾಕ್ಟ್ ಮಾಡಿದೀರಾ, ಅರ್ಥ ಮಾಡ್ಕೊಳಕ್ ಪ್ರಯತ್ನ ಮಾಡಿದೀರಾ? ಈ ರೀತಿ ಆಗ್ಬಾರದು. ಸಮಸ್ಯೆನ ಸ್ವಲ್ಪ ಆಳಕ್ಕೆ ಹೋಗಿ. ಈಗ ಅವರೊಬ್ರು ಬಂದ್ರು, ಫಾರ್ಮ್ 53 ಸ್ಟಕ್ ಆಗಿದೆ. ಯಾಕಾಗಿದೆ? ಅಲ್ಲಿ ಫಾರೆಸ್ಟ್ ಅಂತ ಇದೆ. ಫಾರೆಸ್ಟ್ಗೆ ಎಷ್ಟಿದೆ? 107 ಎಕರೆಯಲ್ಲಿ 60 ಎಕರೆ ಫಾರೆಸ್ಟ್ ಇದೆ. ಇನ್ನ ಬ್ಯಾಲೆನ್ಸ್ 47 ಎಕರೆ ರೆವಿನ್ಯೂದಿದೆ. ಅದು ಗಡಿನ ಗುರುತಿಸಿ ಅವ್ರಿಗೆ ಕೊಟ್ಟು ಇದ್ ಕಡೆದು ಕೊಟ್ರೆ ಫಾರ್ಮ್ 53 ಆಟೋಮ್ಯಾಟಿಕಲಿ ಸಾಲ್ವ್ ಆಗುತ್ತೆ. ಅಷ್ಟನ್ನ ಅರ್ಥ ಮಾಡ್ಕೊಳ್ದೆ ನೀವು ಫಾರೆಸ್ಟ್ ಅದು ಇದು ಅಂತ ಹೇಳಿ ತಪ್ಪಿಸ್ಕೊಂಡ್ರೆ ಇದು ನಿಜವಾಗಿ ಅಪ್ರಾಮಾಣಿಕತನ ಆಗುತ್ತೆ. ಅಷ್ಟನ್ನ ಮಾಡೋದಕ್ಕೆ ಏನ್ ಕಷ್ಟ ನಿಮ್ಗೆ? ಅಷ್ಟು ನಿಮ್ಗೆ ಸಮಯ ಇಲ್ವಾ? ತಾಳ್ಮೆ ಇಲ್ಲ? ಏನ್ ಹೇಳ್ಬೇಕೋ ಗೊತ್ತಿಲ್ಲ.
ಅಂತದನ್ನೇ ಜಾಯಿಂಟ್ ಸರ್ವೆ ಫಸ್ಟ್ ತಗೊಳ್ಳಿ. ಏನ್ರಿ ADLRಗಳು ನಿಂತ್ಕೊಳ್ರಿ, ADLRಗಳು ಯಾರ್ಯಾರಿದ್ದೀರಿ ಅಂತದನ್ನೇ ಪ್ರಯಾರಿಟಿಯಲ್ಲಿ ತಗೊಂಡು ಈಗ ಜಾಯಿಂಟ್ ಸರ್ವೆ ಯಾಕ್ರಿ ಮಾಡಬಾರ್ದು? ಸಿಂಪಲ್ ಆಗಿ ರೆವಿನ್ಯೂ ಫಾರೆಸ್ಟ್ ಇರೋದನ್ನ ಮಾಡ್ಕೊಡಕ್ಕೆ ಎಷ್ಟು ದಿನ ಬೇಕಪ್ಪ ನಿಮ್ಗೆ? ಇದು ಮಾತಾಡ್ತಾನೆ ಇದೀವಿ ಜಂಟಿ ಸರ್ವೆ ಅಂತ ಆಗ್ಲಿಲ್ಲ. ನಾವು ಹೇಳಿಕೆಗಳು ಕೊಡ್ತಾನೆ ಇದೀವಿ ಜಂಟಿ ಸರ್ವೆ ಮಾಡಿಸ್ತಾ ಇದೀವಿ ಅಂತ. ಸುಮ್ನೆ ಬರೀ ನಮ್ಮ ಮಾತು ಬರೀ ಹೇಳಿಕೆಯಲ್ಲೇ ಉಳಿದೋಗ ಮಾಡ್ತಾ ಇದ್ದೀರಾ ನೀವು. ಏನು ಹೇಳಕ್ಕೆ ತಯಾರಿಲ್ಲ ಅವ್ರಿಗೇನ್ ಸಬ್ಜೆಕ್ಟ್ ಮಾತಾಡ್ತಾ ಇದ್ದಾರೆ ಅಂತ ಅವ್ರಿಗೇನು ಅರ್ಥ ಆದಂಗಿಲ್ಲ. ನಾನು ಏನ್ ಹೇಳ್ತಾ ಇದ್ದೀನಿ ಗೊತ್ತಿದ್ಯೇನಪ್ಪ ನಿಮ್ಗೆ? ಗೊತ್ತಿಲ್ಲ, ಹೇಳಿ ಡಿಡಿಎಲ್. ಬೇಡ, ನೋಟಿಫೈಡ್ ಫಾರೆಸ್ಟ್ ಕ್ಲೋಸ್ ಕೇಸ್. ವಾಟ್ ಇಸ್ ದ ಪರ್ಪಸ್? ಬೈಫರ್ಕೇಶನ್ ನೋಟಿಫೈಡ್ ಫಾರೆಸ್ಟ್ ತಗೊಂಡಿಲ್ಲ, ಡಿಮೂಡ್ ಫಾರೆಸ್ಟ್ 385 ಪ್ಯಾಚ್ 121 ಪ್ಯಾಚ್ ಮಾಡಿದ್ವಿ ಸರ್. ಆಲ್ರೆಡಿ ಮೆಜರ್ಮೆಂಟ್ ಮಾಡಿ ಜಾಯಿಂಟ್ ರಿಪೋರ್ಟ್ಗೆ ರೆಡಿ ಇದೆ ಸರ್. ಇನ್ನು ಫಸ್ಟ್ ಕಮಿಟಿಗೆ ಬರಬೇಕು, ಡಿಸ್ಟ್ರಿಕ್ಟ್ ಕಮಿಟಿಗೆ ಬರೋದಕ್ಕೆ ಬಾಕಿ ಇದೆ. ಅದು ರೀಡು ಎಕ್ಸರ್ಸೈಸ್ ಅಂತ ತಗೊಂಡಿದ್ದೀರಾ? ಹೌದು ಸರ್. ಆಯ್ತು, ಈಗ ನೋಟಿಫೈಡ್ ಫಾರೆಸ್ಟ್ ಅಲ್ಲೂ ಕೂಡ ಪಾರ್ಟ್ ಆಗಿದ್ರೆ ಮಾಡ್ಲೇಬೇಕಲ್ಲ. ಪಟ್ಟಿ ಕೊಟ್ಟು ಅದನ್ನು ಕೂಡ ಸ್ಟಾರ್ಟ್ ಮಾಡಿಸ್ತೀವಿ ಸರ್. ಯಾಕಂದ್ರೆ ಎಲ್ಲಾ ಕಡೆ ಅವ್ರಂತೂ ಕೊಡೋದಿಲ್ಲ, ನಿಮ್ಗೆ ಗೊತ್ತಿದೆ. ಫಾರೆಸ್ಟ್ ಅವರು ಏನು ಕೊಡಲ್ಲ, ಅವರು ಎಲ್ಲ ಎಳ್ದಿಟ್ಕೋತಾರೆ. ನಾವು ಸಮಸ್ಯೆ ಇತ್ಯರ್ಥ ಮಾಡಕ್ ಹೋದ್ರು ಅವರು ನಮ್ಗೆ ನಾವು ಮಾಡ್ಬೇಕಷ್ಟೇ. ಏನ್ರಿ ಈ ತರದ್ ಎಷ್ಟಿದೆ? ತಹಶೀಲ್ದಾರ್ ಹೇಳ್ರಪ್ಪ. ಈಗ ನೋಟಿಫೈಡ್ ಅಲ್ಲೂ ಕೂಡ ಎಲ್ಲಿ ಜಂಟಿ ಇದೆ ಅದನ್ನ ಲಿಸ್ಟ್ ಕೊಡೋಕ್ ನಿಮ್ಗೇನ್ ಕಷ್ಟ? No, look, any joint holding doesn't matter. Fork barutta, notificate barutta, reserve barutta, doesn't matter. If there is within the same survey number, if there is a joint holding, bifurcation of respective boundaries, ಈ ಲಿಸ್ಟ್ ಕೊಡೋದಕ್ಕೆ ನಿಮ್ಗೆ ಏನ್ ಕಷ್ಟ? ನೋಟಿಫೈಡ್ ಆದ್ರೆ ಯಾಕೆ ಮಾಡಬಾರ್ದು? ನಾನು ಗೊತ್ತಿಲ್ಲ. ಜಾಯಿಂಟ್ ಇದೆಯಾ? ಜಾಯಿಂಟ್ ಇದ್ರೆ ಕೊಡಿ, ದೇರ್ ಇಸ್ ಎ ಮೆಥಡ್. ಇಲ್ಲ ಅಂತ ಹೇಳಿದ್ರೆ FS1 ಅಪಾಯಿಂಟ್ ಮಾಡ್ತಾರೆ, ಅದೇ ತಾನೇ? ನೋಟಿಫೈಡ್ಗೆ ಬರುತ್ತೇನ್ರಿ FSO? ಕೊಡಿ ಅದನ್ನ. ಅವಾಗ ಅಟ್ಲೀಸ್ಟ್ ವಾಟ್ ಇಸ್ ದ ರಿಯಲ್ ಪ್ರಾಬ್ಲಮ್ ಅಂತ ಗೊತ್ತಾಗುತ್ತೆ. ಈಗ ನಾವು ಭೂತ ಅನ್ಕೊಂಡು ಅಲ್ಲಿ ಒಳಗಡೆ ಭೂತ ಇದೆಯೋ ಏನಿದೆಯೋ ಗೊತ್ತಿಲ್ಲ, ನಾವೇ ಭೂತ ಸೃಷ್ಟಿ ಮಾಡಿದೀವಿ. ಅಟ್ಲೀಸ್ಟ್ ಆಯ್ತು, ರೈತರು ಅವ್ರ ಜಮೀನ್ ಒಳಗಡೆ ಇದಾರ ಇಲ್ವಾ ಇಷ್ಟಾದ್ರೂ ಇತ್ಯರ್ಥ ಆಗ್ಬೇಕಲ್ಲ. ಡಿಮಾರ್ಕೇಶನ್ ಅಟ್ಲೀಸ್ಟ್ ನಾವು ಪ್ರಿಲಿಮಿನರಿ ಸರ್ವೆ ಮಾಡಿ, ಬೇಡ ಸರ್ ಇದು ಕೈ ಹಾಕೋದು ಬೇಡ ಅಂತಂದ್ರೆ ಆಮೇಲೆ ಬಿಡೋಣ. ಬೇಡ ಸರ್ ಇದು ಕೈ ಹಾಕಿದ್ರೆ ಈಗ ಹೆಂಗೋ ನಡೀತಾ ಇದೆ, ಸುಮ್ಮನೆ ಇದ್ದು ಬಿಡಿ ಅಂತ ಆಮೇಲೆ ಹೇಳಿ, ಅದಕ್ಕೂ ನಾನು ರೆಡಿ ಇದ್ದೀನಿ. ಬಟ್ ಏನಿದೆ ಅಂತ ನೋಡ್ದೆ, ನಾವೇ ಅದನ್ನ ಏನೋ ಹೋಗೆ 10 ಕೇಸಲ್ಲಿ ಯಾವನ 2 ಕೇಸು ಸಾಲ್ವ್ ಆಗುವಂತದ್ದು ಇರಬಹುದು, ಸರ್ಪ್ಲಸ್ ಜಾಗ ಇರಬಹುದು. ಸರ್ಪ್ಲಸ್ ಜಾಗ ಇದ್ರೆ ಅಲ್ಲಿ ರೈತರದು ಕನ್ಫರ್ಮ್ ಮಾಡಬಹುದು. ಇಲ್ಲ ಗಡಿ ಸ್ವಲ್ಪ ಆ ಕಡೆ ಈ ಕಡೆ ಆಗಿರ್ಬೋದು, ಅವ್ರಿಗೆ ಹೇಳಿರಿ ಸುಮ್ನೆ ಒಂದ್ ಸೈಡ್ ತಗೊಳ್ರಿ, ನಿಮ್ ಎಕ್ಸ್ಟೆಂಟ್ ತಗೊಳ್ರಿ, ಈಗ ರೈತರು ಇರೋದ್ ಬಿಟ್ಟು ನಿಮ್ ಎಕ್ಸ್ಟೆಂಟ್ ಒಪ್ಕೊಳ್ರಿ ಅಂತ ಅವ್ರಿಗೂ ಹೇಳ್ಬೋದು. ಸುಮ್ನೆ ನೀವು ಏನೋ ಮೀಸೆ ನಂದು ಹಂಗೆ ಇರ್ಬೇಕು ಅಂತ ಹೇಳೋದು ಬೇಡ, ಇಷ್ಟು ಎಕ್ಸ್ಟೆಂಟ್ ನೀವೆಲ್ಲ ಒಂದ್ ಕಡೆಗೆ ತಗೊಳ್ರಿ, ರೈತರು ಇರೋದ್ ಬಿಡ್ರಿ ಅಂತಾನು ಹೇಳ್ಬೋದು. As long as your extent is not being reduced,
ಯು ಆಕ್ಸೆಪ್ಟ್ ಸ್ಟೇಟಸ್ ಕೋ ಅಂತ ಹೇಳ್ಬೋದು. ಎಷ್ಟಿದೆ ಆ ತರ? ಎಸಿ ಅವರೇ, ಇದು ಲಿಸ್ಟ್ ಮಾಡಿ ಕೊಡ್ಬೇಕಲ್ಲ ನೀವೀಗ. ಬಟ್ ಇನ್ ಪ್ರಿನ್ಸಿಪಲ್ ಕೊಟ್ಟಿದ್ದೀರಾ, ಬಟ್ ಬೌಂಡ್ರಿ ಫಿಕ್ಸ್ ಆಗಿದೆಯಾ? ಅಯ್ಯೋ, ನೀವು ಮಾಡಿದ್ದಲ್ಲ, ನಾವು ಸರ್ವೆ ಅವ್ರು ಮಾಡ್ಬೇಕು, ನೀವು ಮಾಡಿದ್ದು ಆಗೋದಿಲ್ಲ. ಅದು ಸರ್ವೆ ನೋಡಿ ಸರ್, ದೇಶದಲ್ಲಿ ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ದ ಗವರ್ಮೆಂಟ್ ಸರ್ವೆ. ಯು ಕಾಂಟ್ ಕ್ರಿಯೇಟ್ ಯುವರ್ ಓನ್. ದೇರ್ ಇಸ್ ನೋ ಪ್ರಾವಿಷನ್ ಇನ್ ಯು, ಇನ್ ದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಟು ಡೂ ದ ಸರ್ವೆ. ವಿಧಾನಸೌಧ ಸರ್ವೆ ಮಾಡ್ಬೇಕಾದ್ರೂ ಗವರ್ಮೆಂಟ್ ಸರ್ವೆನೇ ಮಾಡ್ಬೇಕು, ತಿಳ್ಕೊಳ್ಳಿ. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಹೌಸ್ ಸರ್ವೆ ಮಾಡ್ಬೇಕಾದ್ರೆ ಸರ್ವೆನವರೇ ಮಾಡ್ಬೇಕು. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕೆನಾಟ್ ಹ್ಯಾವ್ ಇಸ್ ಓನ್ ಸರ್ವೇಯರ್ಸ್. ಅದನ್ನ ಹೇಳಿ ಸುಮ್ಮನೆ. ಡೋಂಟ್ ಕ್ರಿಯೇಟ್ ಯುವರ್ ಓನ್ ಲಾಸ್ ದಟ್ ಡೋಂಟ್ ಎಕ್ಸಿಸ್ಟ್. ಐ ಕ್ಯಾನ್ ಕ್ಲೇಮ್ ಎವ್ರಿಥಿಂಗ್ ಇಸ್ ಮೈನ್ ಅಂತ. That is why there is a notified agency which is responsibility, it is to say what is what anta. ಅದನ್ನೆಲ್ಲ ನೀವಾಗ ನೀವು ಹೇಳ್ಕೋಬೇಡಿ. You subject it to survey by the joint survey by the survey department. Whatever comes out, everybody has to accept it. ಈ ತರ ಎಲ್ಲ ನೀವು ಅಧಿಕ ಪ್ರಸಂಗಿತನದ ಮಾತಾಡಬೇಡಿ. ನೀವು who are you to mark your boundary? ಎಲ್ಲಾರು ಅವ್ರವ್ರ ಬೌಂಡ್ರಿ ಅವ್ರವ್ರೇ ಮಾರ್ಕ್ ಮಾಡ್ಕೊಳಕ್ ಶುರು ಮಾಡ್ಬಿಟ್ರೆ ಯಾಕಿರ್ಬೇಕು? ರೆವಿನ್ಯೂ ಡಿಪಾರ್ಟ್ಮೆಂಟ್ ಯಾಕಿರ್ಬೇಕು? ಸರ್ವೆ ಡಿಪಾರ್ಟ್ಮೆಂಟ್ ಯಾಕಿರ್ಬೇಕು? ರೆಸ್ಪೆಕ್ಟ್ ಎವ್ರಿಬಡಿ. ಎವ್ರಿಬಡಿ ಇಸ್ ಆಸ್ ಇಂಪಾರ್ಟೆಂಟ್ ಆಸ್ ಎನಿಬಡಿ ಎಲ್ಸ್. ವಿಲೇಜ್ ಅಕೌಂಟೆಂಟ್ ಲೋಯೆಸ್ಟ್ ಲೆವೆಲ್ ಫಂಕ್ಷನರಿ, ಹಿ ಆರ್ ಶಿ ಹಾಕಿದ ರಿಪೋರ್ಟ್ ಅನ್ನ ಪ್ರೆಸಿಡೆಂಟ್ ಆಫ್ ಇಂಡಿಯಾನು ಚೇಂಜ್ ಮಾಡಕ್ಕಾಗಲ್ಲ. ಅವರು ಕೆಳಗಡೆ ಇದ್ದಾರೆ ಅಂತ ಡೋಂಟ್ ಡಿಸ್ರೆಸ್ಪೆಕ್ಟ್ ದೆಮ್. ಎವ್ರಿಬಡಿ ಹ್ಯಾಸ್ ದ ರೋಲ್ ಟು ಪ್ಲೇ. ಬರೀ ಆರ್ಮಿಯಲ್ಲಿ ಜನರಲ್ ಒಬ್ಬರದೇ ಅಲ್ಲ ಕೆಲಸ, ಜವಾನಂದು ಕೆಲಸ ಇದೆ. ಡೋಂಟ್ ಡಿಸ್ರೆಸ್ಪೆಕ್ಟ್ ಪೀಪಲ್ ಲೈಕ್ ದಟ್. ಆಸ್ ಲಾಂಗ್ ಎಸ್ ದೇ ಆರ್ ವಿತ್ ಇನ್ ದೇರ್ ಸ್ಕೋಪ್, ರೆಸ್ಪೆಕ್ಟ್ ದೆಮ್. ಅವ್ರು ದಾಟಿದ್ರೆ, ಅವ್ರ ಗಡಿ ದಾಟಿದ್ರೆ ನೀವು ನಿಮ್ ರೈಟ್ಸ್ ಅನ್ನ ಅಸರ್ಟ್ ಮಾಡಿ. ನೀವು ಎಲ್ಲರೂ ಕೆಲಸ ಮಾಡ್ಬಿಟ್ರೆ ಇದೇ ಪ್ರಾಬ್ಲಮ್. ಅಲ್ಲಿ ಬಂದು ಹೇಳ್ತಾ ಇದ್ರಿ ಇವತ್ತು, ಯಾರ್ಯಾರೋ ಫಾರೆಸ್ಟ್ ಒತ್ತುವರಿ ಮಾಡೋರು, ಎಸ್ಟೇಟ್ಗಳವರು ಅದನ್ನೇನು ಮಾಡಲ್ಲ. ಅದ್ಯಾವುದು ಕಾಣೋದಿಲ್ಲ. ಎಲ್ಲ ಸೆಲೆಕ್ಟಿವ್ ಆಗಿ ಅಪ್ಲೈ ಮಾಡ್ತೀರಿ. ಎನಿವೆ, ಈಗ ಎಸಿ ಅವರೇ, ಈಗ ಎಲ್ಲೆಲ್ಲಿ ಜಂಟಿ ಇದೆ, ಪೂರ್ತಿ ನಂಬರ್ ಇದ್ದು ಆ ನಂಬರ್ನ ಗಡಿ ಬಗ್ಗೆ ಏನು ತಕರಾರಿಲ್ಲ ಅಂತ ಹೇಳಿದ್ರೆ ಬಿಟ್ಬಿಡಿ. ಜಂಟಿ ಇದ್ದು ಗಡಿ ನಿಗದಿ ಆಗಿಲ್ಲ ಅಂದ್ರೆ ಅವುಗಳನ್ನೆಲ್ಲ ನಿಗದಿ ಮಾಡಿಸಿ ಸ್ವಲ್ಪ. ಅದರಲ್ಲಿ ಯಾವ್ದಾದ್ರು ಇಬ್ಬರದ ಪ್ರಾಬ್ಲಮ್ ಸಾಲ್ವ್ ಆಗಂಗಿದ್ರೆ ಆಗ್ಲಿ. ಈಗ ಅದು ಜಂಟಿ ಸರ್ವೆ ಮುಖಾಂತರ ಆಗಲ್ಲ ಅಂದ್ರೆ ನೆಕ್ಸ್ಟ್ ಸ್ಟೆಪ್ FSO ಅಪಾಯಿಂಟ್ ಮಾಡೋದು ಅಲ್ವಾ? ಅಂತ ಕಾಂಪ್ಲಿಕೇಶನ್ ಇದ್ರೆ, ಫೈನಲ್ ಅಸೆಸ್ಮೆಂಟ್ ಆಗಿಲ್ಲ ಅನ್ನುವಂತದ್ದಿದ್ರೆ ಆವಾಗ ಬೇಕಾದ್ರೆ ಕಾಂಪ್ಲಿಕೇಶನ್ ಇದ್ರೆ FSO ಕ್ಯಾನ್ ಬಿ ಅಪಾಯಿಂಟೆಡ್. ಇಲ್ಲ ಜಾಯಿಂಟ್ ಸರ್ವೆ ಅಲ್ಲಿ ಬೌಂಡ್ರಿ ಡಿಮಾರ್ಕೇಶನ್ ಮಾಡಿಕೊಡ್ಬಹುದು. ನೋಡಿ ಲಿಸ್ಟ್ ಮಾಡಿ ಸ್ವಲ್ಪ DDLR ಗೆ DC ಅವ್ರ ಮುಖಾಂತರ ಕೊಡಿ. ಬೇರೆ ಇನ್ನೇನಾದ್ರೂ ಇಶ್ಯೂಸ್ ಇದೆಯಾ? ಅದು ಹೇಮಾವತಿದು ಸ್ವಲ್ಪ ನೋಡಿ, ನಾವು ಮಾತಾಡಿದ್ದು. ಅವರು RC ಅವರು ನಾನೇ ಮಾಡ್ತೀನಿ ಅಂತ ಹೇಳ್ತಾರೆ. ಅವರು ಈಸ್ ಕೀನ್ ಟು ಡೂ ಇಟ್, ಬಟ್ ನಾನು ನಿಮ್ಗೆ ಇರೋ ಕೆಲಸದಲ್ಲಿ ಇದು ಆಗೋದಿಲ್ಲ. ಹೌದಾ? ಕೊಡಿ ನಂಬರ್ ಕಾಪಿ. ಕಟರ್ ನೀವು ACS ಹತ್ರ ಮಾತಾಡಿ. ಇಟ್ ಇಸ್ ನಾಟ್ ಇನ್ ಹಿಸ್ ನಾಲೆಡ್ಜ್. ನಮ್ಮಿಬ್ಬರದು ಅಭಿಪ್ರಾಯ ಅದೇ ಇದೆ, ಒಂದು ಫುಲ್ ಟೈಮ್ ಸೆಟಪ್ ಮಾಡ್ಬೇಕು ಅಂತ. ಬಟ್ ಅವರು RC ಅವರು ಇಲ್ಲ, ಡೂ ಇಟ್ ಅಂತ ಅಂದ್ರು. ಬೇಡ ಅಂತ ನಾನೇ ಅಡ್ವೈಸ್ ಮಾಡಿದೆ. It is
ರೈಟ್. ಓಕೆ, ಇಷ್ಟು ವಿಷಯಗಳು. ಸೊ ಈಗ ನೆಕ್ಸ್ಟ್ ನಾನು ಯಾವ ತಾಲೂಕು ಅಂತ ಡಿಸಿ ಅವ್ರಿಗೆ ಹೇಳಿದ್ದೇನೆ. ಸೊ ಅಲ್ಲಿ ಮಾಡ್ತೇವೆ. ಅಷ್ಟರೊಳಗೆ ದಯವಿಟ್ಟು ಪ್ರೋಆಕ್ಟಿವ್ ಆಗಿ ನೀವು ಸ್ವಲ್ಪ ಈ ಸಮಸ್ಯೆಗಳನ್ನ ನಿಮ್ಮ ಹಂತದಲ್ಲೇ ಪರಿಹಾರ ಮಾಡ್ಲಿಕ್ಕೆ ಟ್ರೈ ಮಾಡಿ ಎಲ್ಲಾ ಇಲಾಖೆಗಳವರು. ಸ್ವಲ್ಪ ಫೀಲ್ಡ್ ಅಲ್ಲಿ ಜನಗಳದ್ದು ಇಶ್ಯೂಸ್ ಕಿವಿ ಕೊಟ್ಟು ಕೇಳಿ, ಅಲ್ಲಿಂದ ಅಲ್ಲೇ ಬಗೆಹರಿಸಿ. ಏನಾಗಿದೆ ಕಾಲಾನುಕಾಲಕ್ಕೆ ಬಗೆಹರಿದಿದ್ರೆ ಇಷ್ಟು ಇರ್ತಾ ಇರ್ಲಿಲ್ಲ. ಕೆಲವು ಇಲಾಖೆಗಳಲ್ಲಿ ಎಲ್ಲ ಅಕ್ಯುಮುಲೇಟ್ ಆಗಿ ಈಗ ನೋಡೋದಕ್ಕೆ ಒಂದು ಆಗುತ್ತಾ ಇದು ಅನ್ನೋ ತರ ಒಂದು ಏನು ಓವರ್ವೆಲ್ಮಿಂಗ್ ಅಂತೀವಲ್ಲ, ಆ ತರ ಕೆಲವು ಇಲಾಖೆಗಳಲ್ಲಿ ಆಗ್ಬಿಟ್ಟಿದೆ. ಎನಿವೆ, ಈಗ ಅದನ್ನ ಒಂದು ಡಿಸಿ ಅವರು ಸ್ವಲ್ಪ ರೆವಿನ್ಯೂ ಸೈಡ್ ಏನಿದೆ ಇಲ್ಲೇ ಒಂದು 2-3 ಬ್ಯಾಕ್ ಟು ಬ್ಯಾಕ್ ಇವುಗಳನ್ನೆಲ್ಲ ತಗೊಂಡು ಸಾಲ್ವ್ ಮಾಡುವಂತದ್ದು ಆಗ್ಬೇಕು. ಚನ್ನಪಟ್ಟಣದವರು ಅದ್ ಏನ್ ಮಾಡಿದ್ದಾರೆ ಗೊತ್ತಿಲ್ಲ. ಅವರು ಲಾಸ್ಟ್ ಟೈಮ್ ಇದಾದ್ಮೇಲೆ RRT ದೆಲ್ಲ ಅಲ್ಲಿ ಕರೆಕ್ಷನ್ಸ್ ತುಂಬಾ ಇತ್ತು. ಈಗ ಏನ್ ಮಾಡಿದ್ದಾರೆ? ಟೋಟಲ್ 49 ಇದೆ ಸರ್ RRT ತಿದ್ದುಪಡಿ ಸರ್. ಅದ್ರ 41 ಮಾಡಿದ್ವಿ ಸರ್. ಇಲ್ಲಿ 8 ಬಾಕಿ ಇದೆ ಸರ್. ಅದ ನೀವು RRT ನಡುವಲ್ಲಿ ಬಂತು ಸರ್. ಅದ್ರಾಗ ಹಾಕಿದೆ ಸರ್. ಅದೇ ಕ್ಲಿಯರ್ ಆಗಿದೆ. ಎಲ್ಲಾ ರೀತಿಯ ತಿದ್ದುಪಡಿಗಳನ್ನು ಸೇರಿ 48 ಏನಾಯ್ತಿದ್ದು? ಹೇಳಿ ಮುಂದಕ್ಕೆ. ಅದ್ರಾಗ ದುರಸ್ತಿ ಪ್ರಕರಣಗಳು 374 ಇತ್ತು. ಅವಕ್ಕೆ ಪ್ರೊಸೆಸಲ್ಲಿ ಇರೋದ್ರಿಂದ ನಾವು ನಂಬರ್ ಕೊಟ್ಟಿದ್ದೀವಿ ಸರ್. ಅಲ್ಲಿ ಸ್ಟೇಟ್ ಆನ್ಲೈನ್ ಅವರಿಗೆ ಫೋನ್ ಕಾಲ್ ಹೋಗುತ್ತೆ ಸರ್. ಈಗ ನಿಮ್ಗೆ ನಂಬರ್ ಕೊಟ್ಟಿದ್ದೀವಲ್ಲ, ಅದಕ್ಕೆ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಐತೆ ಅಂತ ಕೇಳ್ತಾರೆ. ಅವ್ರು ಅದಕ್ಕೆ ರಿಜೆಕ್ಟ್ ಮಾಡಿದ್ರೆ ವಾಪಸ್ ಮತ್ತೆ DC ನಂಬರ್ ಲಾಗಿನ್ಗೆ ಅದು ಖುಷಿ ಆಗುತ್ತೆ. ಅಂತ ಪ್ರಕರಣಗಳು ವಾಪಸ್ ಪುಷ್ ಆಗಿದೆ. ಉಳಿದು ನಾವು ಅದನ್ನು ಮಾಡಿಕೊಟ್ಟಿದ್ದೀವಿ ಸರ್. ಅದರಲ್ಲಿ ಸರ್ ನಕಾಶೆ ರಸ್ತೆಗಳು 11 ರಸ್ತೆಗಳನ್ನ ಚಲೋ ಮಾಡಿಕೊಟ್ಟಿದ್ದೀವಿ ಸರ್. ಆ ನಕಾಶೆಗಳ ರಸ್ತೆಗಳು ಟೋಟಲ್ 34 ಅದಕ್ಕೆ ಇನ್ನೊಂದು ಕೊಟ್ಟಿದ್ದೀವಿ ಸರ್. ಅದಕ್ಕೆ ಯಾವಾಗಲೂ ಕಾಂಪ್ರಮೈಸ್ ಮಾಡಿಕೊಂಡು ಅಲ್ಲಿ ಏನಾದ್ರೆ ಹೋಗಿ ಕಾಂಪ್ರಮೈಸ್ ಮಾಡಿಸಿದ್ವಿ ಸರ್. ಅಲ್ಲಿ ಸ್ವಲ್ಪ ಪ್ರಕಾರ ಸರ್ ನಮಗೆ ಆನ್ಲೈನ್ದಾಗ ಅಪ್ಡೇಷನ್ ಆಗಿಬಿಟ್ಟು ವಾಪಸ್ ಮೇಡಮ್ ಆಗಿ ಬಂದಿದ್ವಿ ಸರ್. ಅವ್ರು ಮತ್ತೆ ನಾವು ವಾಪಸ್ ಹಾಕ್ಸಿದ್ವಿ. ಆಮೇಲೆ ಇದೇ ಕೇಸ್ ಸರ್ ಹಿರಿಯ ಕಟ್ಟೆಗಳು ಒತ್ತುವರಿ ಇದೆ ಸರ್. ಅದರಲ್ಲಿ ಟೋಟಲ್ ಒತ್ತುವರಿ ಬಂದು ಸರ್ 22 ಇದೆ ಸರ್. ಅದರಲ್ಲಿ ನಾವು ಈಗ 10 ಮಾತ್ರ ಮಾಡಿದ್ದೀವಿ ಸರ್. ಇನ್ನು 12 ಆಲ್ರೆಡಿ ನೋಟಿಸ್ ತಂದು ಡೇಟ್ ಫಿಕ್ಸ್ ಮಾಡಿದ್ವಿ. ಇವತ್ತು 1-2 ಡೇಟ್ ಇದ್ದು ಸರ್ ಹೋಗಿದ್ದೆ. ಅವನು ಕ್ಲಿಯರ್ ಮಾಡಿ ಉಳಿದೆಲ್ಲ ನಾವು ಮಾಡಿದ್ವಿ. ಈಗ ನಿಮ್ಮಲ್ಲೂ ಸುಮಾರು ಈ ಕಂದಾಯ ಗ್ರಾಮಕ್ಕೆ ಫಿಟ್ ಕೇಸ್ಗಳು ಕಂಡು ಬಂದ್ವು ಅವತ್ತು. ಅವತ್ತು ತಾವು ಮಾಡಿದ್ರೆ ನಾವು 0 ಇತ್ತು. ನಮ್ದು ಯಾವ್ದು ಲೀಸ್ಟ್ ತಗೊಂಡಿಲ್ಲ ಸರ್. ಈವಾಗ ನಾವು 47 ವಿಲೇಜಸ್ ತಗೊಂಡಿದ್ದೀವಿ ಸರ್. ಮೇಡಮ್ ಅವರಿಗೆ ಅದನ್ನ ಆಲ್ರೆಡಿ ಸಬ್ಮಿಟ್ ಮಾಡಿದ್ದೀವಿ ಸರ್. 47 ಸರ್ ಟೋಟಲ್ 47. ಆಮೇಲೆ ಈಗ ಕ್ರಯಪತ್ರದಂತೆ ಖಾತೆ ಮಾಡ್ಕೊಡಿ ಅಂತ ಒಂದು 20-30 ಬಂದಿದ್ವು. ಟೋಟಲ್ 18 ಪ್ರಕರಣಗಳು ಇತ್ತು ಸರ್. ಅದರಲ್ಲಿ 12 ಪ್ರಕರಣಗಳು ಆಲ್ರೆಡಿ ಮ್ಯೂಟೇಷನ್ ಚೇಂಜ್ ಆಗಿದ್ವು. ಅದಕ್ಕೆ ನಾವು ಸಿವಿಲ್ ಕೋರ್ಟ್ ಎರಡನ್ನು ನಾವು ಮಾಡಿಕೊಟ್ಟಿದ್ದೀವಿ. ಪ್ರೆಸೆಂಟ್ ಆರ್ಟಿಸ್ಟ್ ಅವ್ರದೇ ಇತ್ತು ಸರ್. ಹಾಗಾಗಿ ಅವ್ರದ್ದು ಖಾತೆ ಬದಲಾವಣೆ ಮಾಡಿಕೊಡ್ತೀವಿ. ಇಂಡೀಕರಣ ಆಗದೆ ಇದ್ದವು ಎಷ್ಟಿದ್ವು? ಕೋಡಿಯಾಗಿ ಇಂಡೀಕರಣ ಆಗದೆ ಇದ್ದವು ಕೋಡಿಯಾಗಿ ಇಂಡೀಕರಣ ಟೋಟಲ್ ಸರ್ ನಮ್ಮ 157 ಸರ್. ನಾವು ಹೋದ್ಸಲ VC ತಗೊಂಡಾಗ ನಮ್ಗೆ ಅದು 157 ಸರ್. ನಾವು ಟೋಟಲಿ ಲೀಸ್ಟ್ ತೆಗೆದು ನೋಡ್ಬೇಕಾದ್ರೆ 75 ಪ್ರಕರಣಗಳು ನಮ್ಗೆ ದಾಖಲಾತಿ ವಗೇರೆ ಸಿಕ್ತು ಸರ್. ಅವ್ನು ನಾವು ಲೀಸ್ಟಲ್ಲಿ ತಗೊಂಡಿದ್ದೀವಿ ಸರ್. 31 ನಮ್ಗೆ ದಾಖಲಾತಿ ಸಿಗಲಿಲ್ಲ ಸರ್. ಅವ್ನು ಇನ್ನೂ ಮತ್ತೊಂದು ಸರ್ ಸರ್ಚ್ ಮಾಡ್ಕೊಂಡು ADLR ಹತ್ರ ಇಲ್ವಾ? ಇಲ್ಲ ಸರ್. ನಾನು ಮೇಡಮ್ ಅದನ್ನ ಟೋಟಲ್ ಏನ್ ಮಾಡೋದು? DDL ಸರ್ ಇನ್ನೊಂದು ನೋಡ್ಬೇಕು. ನನಗೆ ಸ್ವಲ್ಪ ದಾಖಲೆ ಇಲ್ಲ ಅಂತ ಹೇಳಕ್ ಸಾಧ್ಯ ಇಲ್ಲ. ಸಿಕ್ಕುತ್ತೆ ಅದೆಲ್ಲ. ಸ್ವಲ್ಪ ನೋಡಕ್ಕೆ ಸರ್ ಅದಕ್ಕೆ ಮಾಡ್ತೀನಿ. ಎಷ್ಟ್ ದಿನ ನೋಡ್ತೀರಪ್ಪ? ಇಷ್ಟ್ ದಿನ ಆದ್ಮೇಲೆ ಇನ್ನೂ ಇತ್ಯರ್ಥ ಆಗ್ಲಿಲ್ಲ ಅಂದ್ರೆ ಪ್ರತಿಯೊಂದು ಕೇಸ್ ಅಲ್ಲ. ಈಗ 31 ಕೇಸಿಗೆ ಅಲ್ಲಿ ಫೈನಲ್ ಆರ್ಡರ್ ಸಿಗದೆ ಇರ್ಬೋದು, ಆದ್ರೆ ಬೇರೆದೆಲ್ಲ ಸಿಗುತ್ತೆ. ಫೈಲ್ ಇರುತ್ತಲ್ಲ. ಆಮೇಲೆ ಇದು ಏನು ದುರಸ್ತ ಆಗದೆ ಇರೋವು ಒಂದಷ್ಟಿದ್ವೇನೋ. ಇದು ದುರಸ್ತ ಆಗಿ ಇಂಡೀಕರಣ ಆಗದೆ ಇರೋದು. ದುರಸ್ತ ಆಗದೆ ಇದ್ದದ್ದು ಹೌದು. ಮತ್ತೆ ಇನ್ನೊಂದು ಆಲ್ರೆಡಿ ಮಂಜೂರಿ ಆಗಿ ಸರ್. ಈಗ ವಿವಿಧ ಹಂತಗಳು ತಾವು ಹೇಳಿದ್ರೆ ಸರ್, ಆ ಹಂತದಾಗಿರೋ ನಾವು ಒಂದು 800 ಚಿಲ್ಲರೆ ಕೇಸ್ ಅದ ಸರ್. ಅದು 800 ಚಿಲ್ಲರೆ ಕೇಸ್ ಇದೆ ಸರ್. ಅವನಿಗೆ ನಾವು ಮಾಡ್ತಾ ಇದ್ದೀವಿ ಸರ್. ಮುನ್ಸಿಪಲ್ ಲಿಮಿಟ್ ಬಿಟ್ಟು ಇನ್ನೆಲ್ಲ ಮಾಡ್ರಿ.
ಮತ್ತು ಮುನ್ಸಿಪಲ್ ಇರೋದು ಸ್ವಲ್ಪ ಇತ್ತು ಸರ್, ಅದನ್ನ ಯಾವ ನಾವು ಮಾಡಿಲ್ಲ ಸರ್. ವಜಾ ಮಾಡ್ರಿ ಮುಲ್ಲಾಜಿನ. ಯಾರನ್ನ ಗಲಾಟೆ ಮಾಡ್ಕೊಂಡು ಬೈಕೊಂಡ್ಲಿ ನಮ್ಗೆ ಬೈಕೋತದೆ. ಅಲ್ಲೆಲ್ಲ ಕೋಟಿಗಳಿದೆ ನನ್ಗೆ ಗೊತ್ತು, ಬಹಳ ಸಿಟ್ಟಾಗ್ತಾರೆ, ಆದ್ರೆ ಆಗ್ತಾರೆ. ಅದರಲ್ಲಿ ಒಂದು ಪಬ್ಲಿಕ್ 3 ಕಿಲೋಮೀಟರ್ ಇರೋದ್ರ ಬಗ್ಗೆ ತಾವು ನಿಮ್ಮ ಕ್ಲಾರಿಫಿಕೇಶನ್ ಕಲಿಸ್ಕೊಂತೀನಿ. ನಾನು ಕಲಿಸಿದ್ದೆ ಸರ್. ಅದಕ್ಕೆ 3 ಕಿಲೋಮೀಟರ್ ಇರೋದ್ರಿಂದ ಅದನ್ನ ಮಾಡಬಾರ್ದು ಅಂತ ಬಂತು. ಉಲ್ಲಂಘನೆ ಇದೆ, ಸ್ಪಷ್ಟವಾಗಿ ಅದನ್ನು ಕನ್ಸಿಡರ್ ಮಾಡಬೇಡ್ರಿ ಅಂತ. ನೆಕ್ಸ್ಟ್ ಒಂದು ಪದ ಏನಾಗಿದೆ ಸರ್, ನಿಮ್ಮ ಹಂತದಲ್ಲಿ ಕ್ರಮ ತಗೊಳ್ರಿ ತಹಸೀಲ್ದಾರು ಮತ್ತು DDL ಅಂತ ಬಂತು. ಅದಕ್ಕೆ ಒಬ್ಬರು ಬಂದು ಬಹಳಷ್ಟು ಗಲಾಟೆ ಮಾಡ್ಕೊಂತ ನಿಮ್ಮ ಹಂತದಾಗ ಅನ್ನೋದಂದ್ರೆ ನೀವೇ ಇದನ್ನು ಮಂಜೂರು ಮಾಡಿಕೊಡ್ಬೇಕನ್ನ ಅರ್ಥ ಅಂತ ಹೇಳಬೇಕು. ನಾನಿಲ್ಲಪ್ಪ ಬರಂಗಿಲ್ಲ, ಇದರ 94A ಪ್ರಕಾರ ಕ್ಯಾನ್ಸಲೇಷನ್ ಕರಿಬೇಕು. ಮೋರ್ ಕ್ಯಾನ್ಸಲೇಷನ್ DDL ಮೇಡಮ್ ಬರೀಬೇಕು. ಇಷ್ಟೇ ಇರೋದು ಅಂತ ಕರೀನಿ ಸರ್. ನಾ ಸ್ಟ್ರೈಕ್ ಮಾಡ್ತಾರೆ ಹಾಗೆ ಅಂತ ಗಲಾಟೆ ಮಾಡ್ಬೇಕು. ನಾನು ಒಂದು 5 ದಿನ ಕರ್ಕೊಂಡು ಆದ್ರೆ ಮಾಡಿಕೊಡ್ತಾರೆ ಸರ್. ನಿಯಮದ ಪ್ರಕಾರ ಅದನ್ನು ಸರ್, ಈಗ ನೀವು ಇಲ್ಲಿ ಅದೇ ತರ ಮಾಡ್ಬೇಕು. 2 ತಾಲೂಕದು ಬ್ರೇಕ್ ಡೌನ್ ತಗೊಂಡು ಫಾಲೋ ಮಾಡಿ. ಓಕೆ. ಇನ್ನೇನಾದ್ರೂ ಯಾರ್ದಾದ್ರೂ ಇಶ್ಯೂಸ್ ಇದೆಯಾ ಬೇರೆ ಇಲಾಖೆಗಳು ಯಾವಾದ್ರು? ಓಕೆ, ಕ್ಲೋಸ್ ಮಾಡ್ಬೋದಾಗಾದ್ರೆ DC ಅವರು ಏನಾದ್ರು ಎನಿಥಿಂಗ್? ಓಕೆ, ಸ್ವಲ್ಪ ಇದನ್ನ ಫಾಲೋ ಅಪ್ ಮಾಡಿಸಿ ಅಷ್ಟೇ. ಏನ್ ಓಟ ಬರಲಿ ಎಲ್ಲ ಸಕಾರಣವಿಲ್ಲದೆ ನಮ್ಮ ಆನ್ಲೈನ್ ಅಲ್ಲಿ ಅವುಗಳನ್ನ ವಿಲೆ ಮಾಡಲಾಗಿದೆ ಅಂತ ವರದಿ ನೀಡಲಾಗಿತ್ತು ಅನ್ನೋದನ್ನ ಗಮನಿಸಿ ಅವುಗಳನ್ನ ಮರುಪರಿಶೀಲನೆ ಮಾಡಲಿಕ್ಕೆ ಸೂಚನೆಯನ್ನ ಕೊಟ್ಟಿದ್ದೇವೆ. ಸಮರ್ಪಕವಾಗಿ ವಿಲೆ ಆಗದೇ ಇದ್ದಂತಹ ಅರ್ಜಿಗಳನ್ನ ಮರುಪರಿಶೀಲನೆ ಮಾಡಿ ಮತ್ತೊಮ್ಮೆ ಆ ಅರ್ಜಿಗಳ ವಿಲೆ ಪ್ರಕ್ರಿಯೆಯನ್ನ ಕೈಗೆತ್ತಿಕೊಳ್ಳೋದಕ್ಕೆ ಸೂಚನೆ ಕೊಟ್ಟಿದ್ದೇವೆ. ಆ ಹಿನ್ನೆಲೆಯಲ್ಲಿ ಏನು ಚನ್ನರಾಯಪಟ್ಟಣದಲ್ಲಿ 1069 ಅರ್ಜಿ ಬಂದಿತ್ತು, ಅದರಲ್ಲಿ 627 ಅರ್ಜಿ ವಿಲೆ ಮಾಡಿ 442 ಅರ್ಜಿಗಳನ್ನ ಎರಡನೇ ಬಾರಿಗೆ ಸರಿಯಾಗಿ ವಿಲೆ ಆಗಿಲ್ಲ ಅಂತೇಳಿ ಎರಡನೇ ಬಾರಿಗೆ ಅವುಗಳನ್ನ ಮರುಪರಿಶೀಲನೆಗೆ ತಗೊಂಡಿದ್ದೇವೆ. ಇವತ್ತು ನಾವು 986 ಅರ್ಜಿಗಳು ಬಂದಿದ್ದಾವೆ. ಬಹುತೇಕ ಅರ್ಜಿಗಳು 94C ಸಂಬಂಧಪಟ್ಟದ್ದು ಇದ್ದಾವೆ. ಈ ತಾಲೂಕಿನಲ್ಲಿ ಸುಮಾರು 1000 ಅಷ್ಟು ಹೆಚ್ಚು 1200 94C ಅರ್ಹ ಅರ್ಜಿಗಳು ಇದ್ದಾವೆ ಅಂತ ಜಿಲ್ಲಾ ಮಟ್ಟದಲ್ಲಿ ಪ್ರಗತಿ ಪರಿಶೀಲನೆ ಮಾಡಿದಾಗ 1200ರಿಂದ 1500ವರೆಗೂ ಆಗಬಹುದು ಅಂತ ನಾವು ಅಂದಾಜು ಮಾಡಿದ್ದೇವೆ. ಅದರಲ್ಲಿ ಇತ್ತೀಚೆಗೆ ಒಂದು 500 ಅರ್ಜಿಗಳನ್ನ ಕ್ಲಿಯರ್ ಮಾಡಿದ್ದೇವೆ. ಇನ್ನೂ ಒಂದು ನಮ್ಮ ಪ್ರಕಾರ ಇನ್ನೂ 500ರಿಂದ 1000 ಅರ್ಜಿ ಬಾಕಿ ಇದಾವೆ. ಅವುಗಳನ್ನ ಆದಷ್ಟು ಗರಿಷ್ಠ ಇನ್ನ ಒಂದು 2 ತಿಂಗಳ ಒಳಗಡೆ ಬಾಕಿ ಇರುವ ಎಲ್ಲಾ 94C ಅರ್ಜಿಗಳನ್ನ ವಿಲೆ ಮಾಡುವಂತಹದನ್ನ ಮಾಡ್ತೇವೆ. ಇನ್ನು ಫಾರ್ಮ್ 53 ಮತ್ತು 57 ಬಾಕಿ ಇರುವಂತಹವು ಸುಮಾರು ಅರ್ಜಿಗಳು ಇವತ್ತು ಬಂದಿದ್ದಾವೆ. ಫಾರ್ಮ್ 53 ಅಲ್ಲಿ ಇರ್ತಕ್ಕಂಥವುಗಳು ಅವುಗಳು ಕೆಲವೆಲ್ಲ ಎಲಿಜಿಬಲ್ ಇದಾವೆ. ಅವುಗಳನ್ನ ಆದಷ್ಟು ಶೀಘ್ರವಾಗಿ ನಾನು ಜಿಲ್ಲಾಧಿಕಾರಿಗಳು ಎಲ್ಲರೂ ಕೂಡ ಸೂಪರ್ವಿಷನ್ ಮಾಡಿ ಯಾವುದು ಬಾಕಿ ಇದೆ ಅದನ್ನ ಆಲೂರಲ್ಲೇ ಇರ್ಬೋದು, ಸಕಲೇಶ್ಪುರದಲ್ಲೇ ಇರ್ಬೋದು, ಅವುಗಳನ್ನ ವಿಲೆ ಮಾಡಿಸೋದಕ್ಕೆ ನಾನು ಇನ್ಮೇಲೆ ಅದನ್ನ ನಾನು ಸ್ವಲ್ಪ 94C ಮತ್ತು 53, 57 ಇವುಗಳನ್ನ ನಾನು ಕೂಡ ಟ್ರ್ಯಾಕರ್ಗೆ ತಗೊಂಡು ಅವುಗಳನ್ನ ನಾನು ಕಣ್ಣಲ್ಲಿ ಕಣ್ಣಿಟ್ಟು ಸೂಕ್ಷ್ಮವಾಗಿ ಗಮನಿಸ್ತೇನೆ. ಪ್ರೋಗ್ರೆಸ್ ಮಾಡಿ ಬಾಕಿ ಇರುವ ಅರ್ಜಿಗಳನ್ನ ವಿಲೆ ಮಾಡ್ತಕ್ಕಂಥದ್ದು. ಕೆಲವು 53 ಅಲ್ಲಿ ಎಲಿಜಿಬಲ್ ಇದಾವೆ, ಆದ್ರೆ 57 ಅಲ್ಲಿ ಇರುವಂತಹವು ಬಹುತೇಕ ಎಲಿಜಿಬಲ್ ಇಲ್ಲ ಅನ್ನುವಂತಹದ್ದು ನನ್ನ ಮಾಹಿತಿ. ಯಾಕೆಂದ್ರೆ 57 ಕಾನೂನು ಮಾಡಿದಾಗ್ಲೇನೆ ಕೆಲವು ಜಮೀನಿಗೆ ಮಾತ್ರ ಅದರಲ್ಲಿ ಅವಕಾಶ ಕೊಟ್ಟಿದ್ದಾರೆ, ಎಲ್ಲಾ ಜಮೀನಿಗೆ ಅದರಲ್ಲಿ ಅವಕಾಶ ಕೊಟ್ಟಿಲ್ಲ. 57 ಅಲ್ಲಿ 53ಗೆ ಬೇರೆ ಕಾನೂನು ಇತ್ತು, 57ಗೆ ಬೇರೆ ಕಾನೂನು ಇದೆ. 53 ಅಲ್ಲಿ ಕೆಲವು ಎಲಿಜಿಬಲ್ ಇದಾವೆ, 57 ಅಲ್ಲಿ ಅವು ಎಲಿಜಿಬಲ್ ಇಲ್ಲ. ಸೊ ಹಾಗಾಗಿ ಕಾನೂನು ಏನಿದೆ ಕಾನೂನಿನ ಅಡಿಯಲ್ಲೇ ನಾವು ಮಾಡಬೇಕಾಗುತ್ತೆ. ಬಾಕಿ ಇರುವಂತವುಗಳನ್ನ ವಿಲೆ ಮಾಡುವಂತ ಕೆಲಸವನ್ನ ಖಂಡಿತವಾಗಿ ಮಾಡ್ತೇವೆ. ಇನ್ನ ಮೂರನೇ ವಿಷಯ ಅಂತಂದ್ರೆ ಸ್ವಲ್ಪ ಪಾಣಿ ತಿದ್ದುಪಡಿಗಳು ಕೆಲವೆಲ್ಲ ಬಾಕಿ ಇದಾವೆ. ಅವುಗಳನ್ನು ಕೂಡ ನಾನು ಹೇಳಿದ್ದೇನೆ, ತಹಶೀಲ್ದಾರ್ಗೆ ತಿದ್ದುಪಡಿ ಆಗುವಂತಹದನ್ನ ಸ್ವಲ್ಪ ಆದಷ್ಟು ಶೀಘ್ರವಾಗಿ ಮಾಡಿಸ್ಬೇಕು ಅಂತ ಹೇಳಿ ಅಂತ. 4ನೇದು ಕೆಲವು ಮರ ಮಾಲ್ಕಿ ಸಂಬಂಧಪಟ್ಟ ಹಾಗೆ HRPದು ಮರ ಮಾಲ್ಕಿ ವಿಷಯಗಳು ಇದ್ದಾವೆ. ಹಾಗೆ ಫಾರ್ಮ್ 53, 57 ಕೂಡ ಕೆಲವು ಮರ ಮಾಲ್ಕಿ ವಿಷಯಗಳು ಬಾಕಿ ಇದ್ದಾವೆ. ಅವುಗಳನ್ನು ಕೂಡ ಆದಷ್ಟು ಶೀಘ್ರ ವಿಲೆ ಮಾಡುವಂತಹದ್ದು. HRP ಮರ ಮಾಲ್ಕಿಯಲ್ಲಿ ಒಂದು ಸರ್ಕಾರ ಪಾಲಿಸಿ ಡಿಸಿಷನ್ ಆಗ್ಬೇಕಾಗುತ್ತೆ, ಅದನ್ನ ನಾವು ಮಾಡ್ತೇವೆ.
HRP ವಿಷಯದಲ್ಲಿ. ಯಾಕಂದ್ರೆ ಸಮಯಕ್ಕೆ ಮರ ಮಾಲ್ಕಿ ಕಟ್ಟಿಲ್ಲ ಅಂತೇಳಿ ಅರ್ಜಿಗಳೆಲ್ಲ ತಿರಸ್ಕಾರ ಆಗಿದ್ದಾವೆ. ಅದರ ವಿರುದ್ಧ ಅವರು ಕೋರ್ಟ್ಗೆ ಅಪೀಲ್ ಹೋದಾಗ ಇದನ್ನ ಅವ್ರಿಗೊಂದು ಅವಕಾಶ ಕೊಡಿ ಅಂತ ಕೋರ್ಟ್ನವರು ಆದೇಶ ಮಾಡಿದ್ದಾರೆ. ಕೋರ್ಟ್ನ ಆದೇಶದ ಹಿನ್ನೆಲೆಯಲ್ಲಿ ಅವ್ರಿಗೊಂದು ಅವಕಾಶ ಕೊಡುವುದಕ್ಕೆ ಸಾಧ್ಯನಾ ಅನ್ನೋ ತೀರ್ಮಾನವನ್ನ ನಾವು ಮಾಡ್ತೇವೆ. ಜಿಲ್ಲಾಧಿಕಾರಿಗಳಿಗೆ ನಾನು ಆಗ್ಲೇ ಹೇಳಿದ್ದೇನೆ, ಇದಕ್ಕೊಂದು ಪ್ರಸ್ತಾವನೆಯನ್ನ ಕಳಿಸ್ಕೊಡಿ. ಇದಕ್ಕೆ ಯಾರು ಸಮಯದಲ್ಲಿ ಮರ ಮಾಲ್ಕಿ ಕಟ್ಟಕ್ ಆಗಿಲ್ಲ ಅವ್ರಿಗೆ ಮತ್ತೊಂದು ಅವಕಾಶ ಕೊಟ್ಟು ಆ ಸಮಸ್ಯೆ ಪರಿಹಾರ ಮಾಡೋದ್ರ ಬಗ್ಗೆ ಸರ್ಕಾರ ಸಹಾನುಭೂತಿಯಿಂದ ಪರಿಗಣಿಸ್ತೇವೆ. ಅದಕ್ಕೊಂದು ಪ್ರಸ್ತಾವನೆಯನ್ನ ಕಳಿಸಿ ಅಂತ ನಾನು ಹೇಳಿದ್ದೇನೆ. ಇದು ಅದಕ್ಕೆ HRP ಜನರಲ್ ಇದನ್ನ ಹೊರತುಪಡಿಸಿ HRP ತುಂಬಾ ಇಶ್ಯೂಸ್ ಬಂದಿದಾವೆ. HRP ಯಲ್ಲಿ ನಿಜವಾಗಿ ಪಾಪ ಜೆನ್ಯುವಿನ್ ಇರೋರು ತುಂಬಾ ತೊಂದರೆಗೆ ಸಿಕ್ಕಾಕೊಂಡವರು ಇದ್ದಾರೆ. ಪಾಪ ಏನಾಗಿದೆ ಅಲ್ಲಿ, ಜೆನ್ಯುವಿನ್ ಇರೋರು ಸಿಕ್ಕಾಕೊಂಡಿದ್ದಾರೆ. ಯಾಕೆ ಅವ್ರಿಗೆ ತೊಂದರೆ ಆಗ್ತಾ ಇದೆ ಅಂದ್ರೆ, ಅವರು ಬೇರೆ ಯಾರ್ಯಾರು ಅನರ್ಹರಿದ್ದಾರೆ ಅವರೆಲ್ಲ ಮಂಜೂರಾತಿ ಮಾಡಿಸ್ಕೊಂಡಿದ್ದಾರೆ. ಅಂಡ್ ಒಂದಲ್ಲ ಎರಡಲ್ಲ ಸಾವಿರಾರು ಅನರ್ಹ ಪ್ರಕರಣಗಳಲ್ಲಿ ಮಂಜೂರಾತಿ ಆಗಿದೆ. ಹಿಂದೆ ಒಬ್ರು IAS ಅಧಿಕಾರಿ ತನಿಖೆ ಮಾಡಿದಾಗ ಕೆಲವು 4,000 ರೆಕಾರ್ಡ್ ನೋಡಿದಾಗ 1,200 ಅನರ್ಹ ಮಂಜೂರಾತಿ ಆಗಿದೆ ಅಂತ ಅವರೊಂದು ವರದಿ ಕೊಟ್ಟಿದ್ದಾರೆ. ಇದಾದ್ಮೇಲೆ ನಾವೀಗ ಹಿರಿಯ ಅಧಿಕಾರಿ ಅಮ್ಲಾನ್ ವಿಶ್ವಾಸ್ ಅಂತ ಅವರು ಇದನ್ನೆಲ್ಲ ತನಿಖೆ ಮಾಡ್ತಾ ಇದ್ದಾರೆ. ನಾನು ಅದಕ್ಕೆ ಒಬ್ಬರನ್ನ ಫುಲ್ ಟೈಮ್ ಯಾರನ್ನಾದ್ರೂ ನೇಮಕ ಮಾಡಬೇಕು ಅನ್ನೋ ವಿಷಯನೂ ನಾನು DC ಅವರಿಗೆ ಹೇಳಿದ್ದೇನೆ. ಅದಕ್ಕೂ ಒಂದು ಪ್ರಸ್ತಾವನೆ ಕಳಿಸ್ಲಿಕ್ಕೆ ಹೇಳಿದ್ದೇನೆ. ಯಾಕಂದ್ರೆ ಇದು ಯಾರೋ ಹಿರಿಯ ಅಧಿಕಾರಿಗಳು ಕೆಲಸದ ಒತ್ತಡದಲ್ಲಿ ಮಾಡಕ್ ಹೋದ್ರೆ ಆಗೋದಿಲ್ಲ. ಫುಲ್ ಟೈಮೇ ಅದಕ್ಕೊಂದು 4-5 ಜನ ಟೀಮ್ ಅನ್ನ ಹಾಕಿ ಮಾಡಿಸ್ಬೇಕು. ಅದಕ್ಕೂ ಒಂದು ಪ್ರಸ್ತಾವನೆ ಕಳಿಸಿ ಅಂತ ನಾನು DC ಅವರಿಗೆ ಹೇಳಿದ್ದೇನೆ. HRP ನೈಜತೆಯನ್ನ ಪರಿಶೀಲನೆ ಮಾಡಿ ಯಾವುದು ನೈಜ ಯಾವುದು ಅನೈಜ ಅಂತ ತೀರ್ಮಾನ ಮಾಡಿ ಸರ್ಕಾರಕ್ಕೆ ಶಿಫಾರಸು ಮಾಡುವಂತಹ ಒಂದು ಸಮಿತಿಯನ್ನ ಮಾಡಬೇಕು ಅನ್ನೋ ವಿಷಯನೂ ಇದೆ. ಸಮಿತಿ ಮಾಡೋವರೆಗೆ ಈಗ ಸದ್ಯಕ್ಕೆ ಅಮ್ಲಾನ್ ವಿಶ್ವಾಸ್ ಅವರು ಅದರ ತನಿಖೆ ಮಾಡ್ತಾ ಇದ್ದಾರೆ. ಅದರಲ್ಲಿ ನೈಜತೆ ಕಂಡು ಬಂದಂತವರಿಗೆ ಪರಿಹಾರ ಕೊಡುವಂತ ಕೆಲಸವನ್ನ ಮಾಡೋಣ. ಯಾರ್ದು ನೈಜತೆ ಇಲ್ಲ ಅಂತವ್ರ ಬಗ್ಗೆ ಸರ್ಕಾರ ಒಂದು ಕಠಿಣ ತೀರ್ಮಾನವನ್ನ ನಾವು ತೆಗೆದುಕೊಳ್ಬೇಕಾಗುತ್ತೆ HRPಗೆ ಸಂಬಂಧಪಟ್ಟ ಹಾಗೆ. ಈಗ ಅದು ನೈಜ ಅನೈಜ ಎಲ್ಲ ಕೂಡ್ಕೊಂಡಿರೋದ್ರಿಂದ ಪಾಪ ನೈಜ ಇರೋರ್ಗೂ ಕೂಡ ಸಂಪೂರ್ಣ ನ್ಯಾಯ ಸಿಗುತ್ತಾ ಇಲ್ಲ. ಅವ್ರ ಬಗ್ಗೆ ನಮ್ಗೆ ಸಹಾನುಭೂತಿ ಇದೆ. ಆದ್ರೆ ನೈಜತೆ ಅನೈಜತೆ ಪರಿಹಾರ ಆಗೋವರೆಗೆ ನಾವು ಮಧ್ಯೆ ಏನು ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋದು ನಿಮ್ ಗಮನಕ್ಕೆ ತರ್ತಾ ಇದ್ದೇನೆ. 5ನೇ ವಿಷಯ ಬಹಳ ನನಗೆ ಆಶ್ಚರ್ಯನೂ ಆಯ್ತು ಮತ್ತೆ ಸ್ವಲ್ಪ ಬೇಸರನೂ ಆಯ್ತು. ಈಗ ಇಷ್ಟೊಂದು ಇಲ್ಲಿ ಅನೇಕ ವಸತಿ ಪ್ರದೇಶಗಳು ಇದಾವೆ. ಇಲ್ಲಿ ಕೆಲವರು 94CL ಅಂದ್ರೆ ಸರ್ಕಾರ ಅಥವಾ ಖಾಸಗಿ ಜಮೀನಲ್ಲಿ ಇರ್ತಕ್ಕಂಥ ವಸತಿ ಪ್ರದೇಶಗಳು, ಅವುಗಳು ಇಲ್ಲಿವರೆಗೂ ಕೂಡ ಗ್ರಾಮಗಳಾಗಿಲ್ಲ. ದಾಖಲೆ ಪ್ರಕಾರ ಗ್ರಾಮ ಆಗಿಲ್ಲ. ಅಂದ್ರೆ ಅವು ದಾಖಲೆ ರಹಿತ ವಸತಿ ಪ್ರದೇಶ, ಅನ್ರೆಕಾರ್ಡೆಡ್ ಹ್ಯಾಬಿಟೇಷನ್ ಅಂತ ಹೇಳ್ತೇವೆ. ಅವುಗಳಿಗೆ ದಾಖಲೆ ಮಾಡಿಕೊಡೋದಿಕ್ಕೆ, ಕಂದಾಯ ಗ್ರಾಮ ಮಾಡೋದಿಕ್ಕೆ ಸರ್ಕಾರ ಕಾನೂನನ್ನ ಮಾಡಿದೆ. ಈ ತಾಲೂಕಲ್ಲಿ, ಆಲೂರು ತಾಲೂಕಲ್ಲಿ ಸಾಕಷ್ಟು ಅಂತಹ ವಸತಿ ಪ್ರದೇಶಗಳು ಇದಾವೆ ದಾಖಲೆ ರಹಿತ. ಅವುಗಳನ್ನ ಈಗ ರಾಜ್ಯಾದ್ಯಂತ ನಾವು ಆಂದೋಲನದ ಮಾದರಿಯಲ್ಲಿ ಕಂದಾಯ ಗ್ರಾಮ ಮಾಡುವಂತ ಕೆಲಸ ಮಾಡ್ತಾ ಇದ್ದೇವೆ. ಹೊಸಪೇಟೆಯಲ್ಲಿ ಹೋದ ವರ್ಷ 1,11,000 ಹಕ್ಕುಪತ್ರ ಕೊಟ್ಟಿದ್ದೇವೆ. ಅದಾದ್ಮೇಲೆ ಈಗ ಬರೋ ತಿಂಗಳಲ್ಲಿ ಇನ್ನೂ 1,00,000 ಹಕ್ಕುಪತ್ರ ಕೊಡ್ತಾ ಇದ್ದೇವೆ. ಒಂದು 6,000 ದಾಖಲೆ ರಹಿತ ವಸತಿ ಪ್ರದೇಶಗಳನ್ನ ನಾವು ದಾಖಲೆ ಗ್ರಾಮಗಳನ್ನಾಗಿ ಪರಿವರ್ತನೆ ಮಾಡ್ತಾ ಇದ್ದೇವೆ. ಆದ್ರೆ ಇಲ್ಲಿ ಯಾಕೋ ನಾನು ಇಷ್ಟು ದಿನದಿಂದ ಇದನ್ನ ನಾವು ಬೆನ್ನತ್ತಿದ್ರೂ ಕೂಡ ಇಲ್ಲಿರುವಂತ ಅಧಿಕಾರಿಗಳ ಕಿವಿಗೆ ಅದು ಬೀಳದೆ ಇರತಕ್ಕಂತಹದ್ದು ಬೇಸರದ ಸಂಗತಿ. ಎಷ್ಟೋ ಈಗ ಬಂದಿದ್ದಾರೆ ಇವತ್ತು, ಅವರೆಲ್ಲ ನೋಡಿದ್ರೆ ಅದನ್ನ ಕಂದಾಯ ಗ್ರಾಮ ಮಾಡ್ಲಿಕ್ಕೆ ಫಿಟ್ ಇರುವಂತ ಕೇಸುಗಳಿದಾವೆ. ಅದು ಗ್ರಾಮ ಠಾಣಾ ಒಳಗಿರ್ಲಿ ಅಥವಾ ಮುನ್ಸಿಪಾಲಿಟಿ ಒಳಗಿರ್ಲಿ ಹೊರಗಿರ್ಲಿ, ಖಾಸಗಿ ಜಮೀನಲ್ಲಿರ್ಲಿ ಸರ್ಕಾರಿ ಜಮೀನಲ್ಲಿರ್ಲಿ, ಫಾರೆಸ್ಟ್ ಬಿಟ್ಟು ಇನ್ನೆಲ್ಲೇ ಇದ್ರೂ ಕೂಡ ಅದನ್ನ ನಾವು ಮಾಡಬಹುದು. ಕಂದಾಯ ಗ್ರಾಮ ಮಾಡ್ಲಿಕ್ಕೆ ಅವಕಾಶ ಇದ್ರೂ ಕೂಡ ಇಲ್ಲಿ ಸುಮಾರು ಜನ ಗಮನಿಸಿಲ್ಲ. ನಾನು ಕೂಡ ಈ ಜಿಲ್ಲೆ ಉಸ್ತುವಾರಿ ವಹಿಸ್ಕೊಂಡ ಮೇಲೆ ಸುಮಾರು ಬಾರಿ ತಾಕೀತು ಮಾಡಿ ಹೇಳಿದ್ದೇನೆ. ಆದ್ರೂ ಕೂಡ ಕೆಲವರು ಅಧಿಕಾರಿಗಳು ಅದರ ಕಡೆಗೆ ಗಮನ ಕೊಡದೇ ಇರೋದು ಬೇಸರದ ಸಂಗತಿ. ಇದು ಬಡವರ ವಿಷಯ. ಇದನ್ನೆಲ್ಲ ನಾವು ಗಮನಕ್ಕೆ ತಗೊಂಡು ಇಷ್ಟೊತ್ತಿಗೆ ಪ್ರಸ್ತಾವನೆಗಳನ್ನ ಕಳಿಸಬೇಕಾಗಿತ್ತು. ಆದ್ರೆ ಇವತ್ತು ನಾನು ಅದು ಎಲ್ಲ ಯಾವ್ದಾವ್ದು ಆ ತರ ಇದೆ ಅವುಗಳನ್ನೆಲ್ಲ ತಯಾರು ಮಾಡಿ 94D ಅಂತ ಒಂದು ಸೆಕ್ಷನ್ ಇದೆ, ಕಂದಾಯ ಗ್ರಾಮ ರಚಿಸಿ ಹಕ್ಕುಪತ್ರ ಕೊಡ್ಲಿಕ್ಕೆ ಅಂತದೆಲ್ಲ ಕೊಡ್ಲಿಕ್ಕೆ ನಾನು ಇವತ್ತು ಸೂಚನೆಯನ್ನ ಕೊಟ್ಟಿದ್ದೇನೆ. ಅವೆಲ್ಲವನ್ನು ಕೂಡ ನಾವು ಒಂದು ಟ್ರ್ಯಾಕರ್ಗೆ ತಗೊಂಡು ಕಣ್ಣಿಡೋ ಪ್ರಯತ್ನವನ್ನ ಮಾಡ್ತೇವೆ. ಮುಂದಿನ ವಿಷಯ, ಸುಮಾರು ಜನ ವಸತಿ ಕೇಳ್ಕೊಂಡು ಬಂದಿದ್ದಾರೆ.
ಇಲ್ಲಿ ಇಒ ಅವರು ಇದ್ದಾರೆ, ತಹಶೀಲ್ದಾರರು ಇದ್ದಾರೆ, ಇಬ್ಬರು ಕೂಡ ಜಂಟಿಯಾಗಿ ಮಾತಾಡಿಕೊಂಡು ಯಾವ್ದು ಖುಲ್ಲಾ ಸರ್ಕಾರಿ ಜಾಗಗಳಿದಾವೆ, ಬಯಲು ಪ್ರದೇಶದಲ್ಲಿ ಇದಾವೆ, ಕನಿಷ್ಠ ಒಂದ್ 4 ಎಕರೆ ಒಂದೊಂದು ಹೋಬಳಿಯಲ್ಲಿ 2-3 ಕಡೆ ಗುರುತಿಸಿ ಶಾಸಕರ ಮಾರ್ಗದರ್ಶನದಲ್ಲಿ ಅಂತ ಕಡೆ ಬಡಾವಣೆಗಳನ್ನ ರಚನೆ ಮಾಡಿ ಅಲ್ಲಿ ಬಡವರಿಗೆ ನಿವೇಶನ ಕೊಡುವಂತ ಕೆಲಸ ಮಾಡಬೇಕು. ಅದಕ್ಕೆ ಇಒ ಅವರು ಮುಂಜಾಗ್ರತೆ ಆಸಕ್ತಿ ತಗೋಬೇಕು. ಯಾಕಂದ್ರೆ ಸೈಟ್ ಕೊಡೋರು ಗ್ರಾಮ ಪಂಚಾಯತ್ ರಾಜ್ ಇಲಾಖೆ, ಅವರು ಬಂದು ನಮ್ಗೆ ಜಾಗ ಕೊಡಿ ಅಂತ ಕೇಳಿದ್ರೆ ನಾವು ಕಂದಾಯ ಇಲಾಖೆ ಅಂತ ಅವ್ರಿಗೆ ಜಾಗವನ್ನ ಕೊಡಬಹುದು. ಕೊಟ್ಟಿದ್ದ ಜಾಗಗಳು ಕೂಡ ಇಲ್ಲಿವರೆಗೂ ಸೈಟ್ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇವತ್ತು ನಿಜ, ಸೈಟ್ ಕೊಡ್ಲಿಕ್ಕೆ ಹೋದಾಗ ಅನುಕೂಲ ಇರೋರೇ ಬಂದು ಸೈಟ್ಗಳಿಗೆ ಅರ್ಜಿ ಹಾಕುವಂತಹದ್ದು ಇದು ಅಯ್ಯೋ ಯಾಕೆ ಬೇಕಪ್ಪ ಅಂತ ಅನ್ಸ್ಬಿಡ್ತದೆ ನಮಗೂ ಕೂಡ. ಆದ್ರೆ ಎಷ್ಟೋ ಜನ ಬಡವರಿದ್ದಾರೆ, ನಿವೇಶನ ರೈತರಿದ್ದಾರೆ, ಅಂತವ್ರ ಮುಖ ನೋಡಿ ನಾವು ಆದಷ್ಟು ನಿವೇಶನ ಕೊಡುವಂತಹದ್ದು ಆಗ್ಬೇಕು. ಅದಕ್ಕೆ ಕೂಡ ಇಒ ಅವರು ಮತ್ತೆ ತಹಶೀಲ್ದಾರ್ ಇಬ್ರು ಸೇರಿ ಎಲ್ಲಿ ಈಗ ಇಒ ಅವರು ಹೇಳ್ತಾ ಇದ್ದಾರೆ ಕೊಟ್ಟಿರೋ ಜಾಗನೇ ನಮ್ಮ ಹತ್ರ ಇದೆ ಅಂತ ಹೇಳ್ತಾ ಇದ್ದಾರೆ. ಕೊಟ್ಟಿರೋ ಜಾಗ ಇದ್ರೆ ಅದನ್ನ ನಿವೇಶನ ಮಾಡಿ, ಜಾಗ ಸಾಲದು ಅಂತ ಹೇಳಿದ್ರೆ ತಗೊಳ್ಳಿ, ಕಂದಾಯ ಇಲಾಖೆಯಿಂದ ತಗೊಳ್ಳಿ, ಧಾರಾಳವಾಗಿ ಜಮೀನುಗಳು ಕೊಡ್ತೇವೆ, ಇರೋ ಜಮೀನುಗಳನ್ನ ಕೊಡ್ತೇವೆ. ಸೊ ನಿವೇಶನ ಕೊಡುವಂತಹದ್ದು ಸ್ವಲ್ಪ ವೇಗವಾಗಿ ಆಗ್ಬೇಕು ಅಂತಕ್ಕಂತಹದ್ದು ಮತ್ತೊಂದು ವಿಷಯ. ಈ ಮತ್ತೊಂದು ವಿಷಯ ಅಂತ ಹೇಳಿದ್ರೆ ಮುಂದುವರೆದು ಕೆಲವೆಲ್ಲ ಹಿಂದೆ ಈ ಏನು ಆಶ್ರಯ ಸಮಿತಿ ಅಂತ ಹೇಳಿ ಅವ್ರಿಗೆ ಹಕ್ಕುಪತ್ರ ಕೊಟ್ಟಿದ್ದಾರೆ. ಆದ್ರೆ ಅದಕ್ಕೆ ಈ ತಾಲೂಕು ಆಫೀಸಲ್ಲಿ ಅಥವಾ ಇಒ ಆಫೀಸಲ್ಲಿ ರಿಜಿಸ್ಟರ್ ಇಲ್ಲ, ಮೂಲ ದಾಖಲೆಗಳು ಇಲ್ಲ. ಅಂತವರಿಗೆ ಈಗ ಪಂಚಾಯತಿಯವರು ಬೋಗಸ್ ಆಗಿ 911 ಏನೋ ಕೊಟ್ಟವ್ರೆ ಅವ್ರಿಗೆ ಆವಾದ್ರೆ ಅವಕ್ಕೆ ಯಾವಕ್ಕೂ ಬೆಲೆ ಇರೋದಿಲ್ಲ. ಸೊ ಈಗ ಅಂತವು ಯಾರು ಹಿಂದೆ ಆಶ್ರಯ ಸಮಿತಿ ಅಂತ ಹಕ್ಕುಪತ್ರ ಕೊಟ್ಟಿದ್ದಾರೆ, ಆದ್ರೆ ಹಕ್ಕುಪತ್ರಕ್ಕೆ ನೈಜತೆ ಇಲ್ಲ, ಹಕ್ಕುಪತ್ರಕ್ಕೆ ಮೂಲ ದಾಖಲೆ ಇಲ್ಲ, ರಿಜಿಸ್ಟರ್ ಇಲ್ಲ, ರೆಸಲ್ಯೂಷನ್ ಇಲ್ಲ, ಅಂತವುಗಳನ್ನು ಕೂಡ ಕಂದಾಯ ಗ್ರಾಮದಲ್ಲಿ ತೆಗೆದುಕೊಂಡು ಅವರಿಗೂ ಕೂಡ ಹಕ್ಕುಪತ್ರ ಕೊಡಬಹುದು. ಅದರಿಂದ ಶಾಶ್ವತವಾಗಿ ಸಮಸ್ಯೆ ಪರಿಹಾರ ಆಗುತ್ತೆ. ಅದಕ್ಕೆ ನಮ್ಮ ಕಂದಾಯ ಇಲಾಖೆಯವರೇನ್ ಹೇಳ್ತಾರೆ, ಇದು ಜಾಗ ತಾಲೂಕ್ ಪಂಚಾಯತಿಗೆ ಸೇರಿದ್ದು, ಅವ್ರ ಜಾಗದಲ್ಲಿ ನಾವು ಕಂದಾಯ ಗ್ರಾಮ ಮಾಡಕ್ ಆಗೋದಿಲ್ಲ ಅಂತ ಇದೊಂದು ಟೆಕ್ನಿಕಲ್ ಆಗಿ ಸಬು ಬೀಳ್ತಾರೆ. ಆದ್ರೆ ಇವತ್ತು ಹೇಳ್ತಾ ಇದ್ದೀನಿ, ಅಂತದ್ದು ಇದ್ರೆ ಇಒ ಅವರು ಹೋಗಿ ನೀವೇ ತಹಶೀಲ್ದಾರ್ ಹತ್ರ ಕೂತ್ಕೊಂಡು ಇದರಲ್ಲಿ ನೀವೇ ಒಂದು ಅಧಿಕೃತ ಪತ್ರ ಕೊಡಿ, ಈ ರೀತಿ ಹಿಂಗ ಆಗ್ಬಿಟ್ಟಿದೆ, ಇಲ್ಲಿ ಮೂಲ ದಾಖಲೆಗಳು ಇಲ್ಲ, ನೈಜತೆಯನ್ನ ನಾವು ಪರಿಶೀಲನೆ ಮಾಡಕ್ ಆಗ್ತಾ ಇಲ್ಲ, ಹಾಗಾಗಿ ಇದನ್ನ ನೀವು ಕಂದಾಯ ಗ್ರಾಮ ಯೋಜನೆ ಅಡಿಯಲ್ಲಿ ಇವರಿಗೆ ಕಂದಾಯ ಗ್ರಾಮವನ್ನಾಗಿ ಪರಿವರ್ತಿಸಿ ಅವರಿಗೆ ದಾಖಲೆಗಳನ್ನ ಮಾಡಿಕೊಡಬಹುದು ಅಂತ ಇಒ ಅವರೇ ಬರೆದು ಕೊಟ್ರೆ ಅದರ ಆಧಾರದ ಮೇಲೆ ನೀವು ಕಂದಾಯ ಗ್ರಾಮವನ್ನ ಪ್ರಪೋಸ್ ಮಾಡಬಹುದು ತಹಶೀಲ್ದಾರ್. ಸೊ ಈ ರೀತಿಯಾಗಿ ಮಾಡಿದ್ರೆ, ಕೆಲವು ಆಲೂರಲ್ಲೂ ಆಗಿದೆ, ಸಕಲೇಶ್ಪುರದಲ್ಲೂ ಆಗಿದೆ ಈ ರೀತಿ. ಯಾವುದೋ ಅವ್ರ ಹತ್ರ ಒಂದು ಪೇಪರ್ ಪ್ರಿಂಟ್ ಔಟ್ ಇದೆ, ಆದ್ರೆ ಅದಕ್ಕೆ ಮೂಲ ಕಡತಗಳು ಇಲ್ಲ. ಈಗ ಅವ್ರು ಈ ಸ್ವತ್ತಿಗೆ ಕೇಳಿದ್ರೆ ಮೂಲ ಕಡತ ಕೇಳ್ತಾರೆ, ಮೂಲ ಕಡತ ಇಲ್ಲ ಅಂದ್ರೆ ಈ ಸ್ವತ್ತು ಕೊಡಕ್ ಬರೋದಿಲ್ಲ. ಸೊ ಕಂದಾಯ ಗ್ರಾಮ ಮಾಡ್ಬಿಟ್ರೆ ಪಕ್ಕ ಆಗುತ್ತೆ. ಸೊ ಈ ರೀತಿಯಾಗಿ ಅದನ್ನು ಇಷ್ಟು ವಿಷಯಗಳು ಸ್ವಲ್ಪ ಇನ್ನ ಸಣ್ಣ ವಿಷಯಗಳು ತುಂಬಾ ಬಂದಿದ್ದಾವೆ. ಅವುಗಳನ್ನೆಲ್ಲ ನಾನು ಇಲ್ಲಿ ಹೇಳಲಿಕ್ಕೆ ಹೋಗೋದಿಲ್ಲ. ಈಗ ಅಧಿಕಾರಿಗಳ ಸಭೆ ಇದೆ, ಅಲ್ಲಿ ಅವುಗಳನ್ನ ನಾವು ಚರ್ಚೆ ಮಾಡ್ತೇವೆ. ಈಗ ಇಷ್ಟು ಪ್ರಮುಖವಾಗಿ ಜಾಸ್ತಿ ಅರ್ಜಿಗಳು ಬಂದಿರುವಂತ ವಿಷಯಗಳು. ಇನ್ನು ಅತಿ ಹೆಚ್ಚು ಬಂದಿರೋದು ದುರಸ್ತಿಗೆ ಸಂಬಂಧಪಟ್ಟ ಹಾಗೆ. ದುರಸ್ತು ಬಗ್ಗೆ 1-2 ನಿಮಿಷ ಹೇಳ್ಬಿಡ್ತೇನೆ. ಪೋಡಿ ದುರಸ್ತು ಈಗ ನಡೀತಾ ಇದೆ. ಮೊದಲು ಒಂದು ಪೋಡಿ ದುರಸ್ತು ಆಗ್ಬೇಕಾದ್ರೆ ಕಡ್ಡಾಯವಾಗಿ 5 ದಾಖಲೆ ಇರಬೇಕಾಗಿತ್ತು. 5 ದಾಖಲೆ ಇರಬೇಕಾಗಿತ್ತು. ಆ 5 ದಾಖಲೆ ಇರಬೇಕಾಗಿದ್ದ ಅವಶ್ಯಕತೆಯನ್ನ ಈಗ ನಾನ್ ಬಂದ್ಮೇಲೆ 3 ದಾಖಲೆಗೆ ಇಳಿಸಿದೀವಿ ನಾವು. ಮೊದಲು 5 ಬೇಕಾಗಿತ್ತು, ಈಗ 3 ದಾಖಲೆ ಇದ್ರೂ ಕೂಡ ಕೋಡಿ ದುರಸ್ತು ಮಾಡಿ ಅಂತ ನಾನು ಆದೇಶ ಮಾಡಿದ್ದೇನೆ. 5 ದಾಖಲೆ ಅಂತ ಹೋದ್ರೆ 90% ಯಾರಿಗೂ ಆಗ್ತಾ ಇರ್ಲಿಲ್ಲ, 90% ಆಗ್ತಾ ಇರ್ಲಿಲ್ಲ. ಈಗ 5ನ್ನ ಬದಿಗಿಟ್ಟು 3 ದಾಖಲೆ ಇದ್ರೆ ಮಾಡಿ ಅಂತ ಹೇಳಿದ್ಮೇಲೆ 50% ಆಗ್ತಾ ಇದೆ. ಈಗ 50% ಎಲಿಜಿಬಲ್ ಆಗಿದ್ದಾರೆ. ಮೊದಲು ಬರೀ 10% ಎಲಿಜಿಬಲ್ ಇದ್ರು, ಈಗ 50% ಎಲಿಜಿಬಲ್ ಆಗಿದ್ದಾರೆ. ಅವ್ರದ್ದೆಲ್ಲವೂ ಕೂಡ ಈಗ ಪೋಡಿ ದುರಸ್ತು ನಡೀತಾ ಇದೆ, ಆಟೋಮ್ಯಾಟಿಕ್ ಆಗಿ ಆಗ್ತಾ ಇದೆ. 3 ದಾಖಲೆ ಇರೋರ್ದು ನಡೀತಾ ಇದೆ. ಈಗ ಕೆಲವ್ರ ಹತ್ರ 3 ದಾಖಲೆ ಇಲ್ಲ, ಅಂತವರು ಹತ್ರ 40 to 50% ಇದ್ದಾರೆ. ಅವ್ರದ್ದು ಏನು ಅನ್ನೋದು ಪ್ರಶ್ನೆ. ನಾನು ಅಧಿಕಾರಿಗಳಿಗೆ ಹೇಳಿದ್ದೇನೆ,
ಈ ಮೂರರಲ್ಲಿ ಯಾರ ಹತ್ರ 2 ದಾಖಲೆ ಇದೆ ಅಂತವುಗಳನ್ನ ಮಿಸ್ಸಿಂಗ್ ರೆಕಾರ್ಡ್ಸ್ ಕಮಿಟಿಗೆ ತೆಗೆದುಕೊಂಡು ಒರಿಜಿನಲ್ OMO MRO ಇದ್ರೆ RTC ಇದ್ರೆ ಅದನ್ನ ತಗೊಂಡು ಮಾಡಿ ಸ್ವಲ್ಪ ಧೈರ್ಯವಾಗಿ ಅಂತ ನಾನು ಸೂಚನೆಯನ್ನ ಕೊಟ್ಟಿದ್ದೇನೆ. ಯಾರಿಗೆ 3 ದಾಖಲೆ ಇಲ್ಲ, ಯಾರಿಗೆ 2 ದಾಖಲೆ ಇದೆ, ಅದನ್ನ ನೈಜತೆಯನ್ನ ಪರಿಶೀಲನೆ ಮಾಡಿಕೊಂಡು 2 ದಾಖಲೆ ಇರೋದನ್ನ ಮಿಸ್ಸಿಂಗ್ ರೆಕಾರ್ಡ್ಸ್ ಕಮಿಟಿಯಲ್ಲಿ ಇಟ್ಟು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ತೀರ್ಮಾನ ಮಾಡಿ ಅದನ್ನು ಕೂಡ ಕೋಡಿ ದುರಸ್ತಿ ಮಾಡಬೇಕು ಅಂತ ಹೇಳಿದ್ದೇನೆ. ಆ ರೀತಿ ಮಾಡಿದಾಗ ಇನ್ನೊಂದು 15% 20% ಪಾಸ್ ಆಗುತ್ತೆ. ಸೊ ಫಸ್ಟ್ ಕ್ಲಿಯರ್ ಆಗಿರೋದು 50%, ಮಿಸ್ಸಿಂಗ್ ರೆಕಾರ್ಡ್ಸ್ ಕಮಿಟಿಯಲ್ಲಿ ಒಂದು 20% ಪಾಸ್ ಮಾಡಬಹುದು. ಈ ತರ ಆದ್ರೆ ಒಟ್ಟು ಏನು ಬಾಕಿ ಇದಾವೆ 70 ವರ್ಷದಿಂದ ಬಾಕಿ ಇದಾವೆ ಅಂತವ್ ಪೈಕಿ 65ರಿಂದ 70% ಕೋಡಿ ದುರಸ್ತ ಆಗೋಗುತ್ತೆ. ಇಷ್ಟಾದ್ರೂ ಕೂಡ 30% ಉಳಿತದೆ. ಅದ್ರ ಬಗ್ಗೆ ನಾವಿನ್ನೂ ತೀರ್ಮಾನ ಮಾಡಿಲ್ಲ. ಅದನ್ನ ಏನ್ ಮಾಡ್ಬೇಕು ಅನ್ನೋದು ಈ 65-70% ಆದ್ಮೇಲೆ ಅದನ್ನ ತೀರ್ಮಾನ ಮಾಡ್ತೇವೆ. ಫಸ್ಟ್ ಈಗ ನಮ್ದು ಪ್ರಯಾರಿಟಿ ಇರೋದು 50% ಆಲ್ಮೋಸ್ಟ್ ಸ್ಟೇಜ್ಗೆ ಮುಗಿಯೋ ಸ್ಟೇಜ್ಗೆ ಬಂದಿದೆ. ಅದಾದ್ಮೇಲೆ ಈಗ ಇನ್ನ 15-20% ಏನು 2 ರೆಕಾರ್ಡ್ ಮಾತ್ರ ಇರೋದನ್ನ ನಾವು ಪ್ರೋಸೆಸ್ ಮಾಡಕ್ಕೆ ಈಗ ಅದನ್ನ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದಾದ್ಮೇಲೆ ಒಂದೇ ರೆಕಾರ್ಡ್ ಇರೋದು ಆಮೇಲೆ ಬರುತ್ತೆ. ಒಂದೇ ರೆಕಾರ್ಡ್ ಅಂದ್ರೆ ಅವ್ರ ಹತ್ರ ಬರೀ RTC ಮಾತ್ರ ಇದೆ, ಇನ್ನೇನು ಇಲ್ಲ ಅಂತ. ಆದ್ರೆ ಜನ ಬರ್ತಾರೆ, ನೋಡಿ ಸ್ವಾಮಿ ನಮ್ ಕೈಯಲ್ಲಿದೆ ಅಂತ. ನಿಮ್ ಕೈಯಲ್ಲಿದ್ರೆ ದಯವಿಟ್ಟು ಆಗೋದಿಲ್ಲ. ಅದು ನಮ್ಮ ದಾಖಲ ಇದ್ರಲ್ಲಿ ಇರಬೇಕು, ರೆಕಾರ್ಡ್ ರೂಮ್ ಅಲ್ಲಿ ಇರಬೇಕು. ಆವಾಗ ಮಾತ್ರ ದಾಖಲೆ ಇದೆ ಅಂತ ನಾವು ಒಪ್ಕೊಳ್ತೇವೆ. ನಿಮ್ ಕೈಯಲ್ಲಿದೆ ಅಂದ್ರೆ ಇವತ್ತು ನಾನು ಅದ್ರ ಬಗ್ಗೆ ಹೇಳಕ್ ಆಗೋಲ್ಲ. ಯಾಕೆಂದ್ರೆ ಕೆಲವರು ಜೆನ್ಯೂನ್ ಇರೋರು ಅವ್ರ ಕೈಯಲ್ಲಿರೋದು, ನೈಜ ಇರೋದು ಇದೆ. ಇನ್ ಕೆಲವ್ರ ಕೈಯಲ್ಲಿರೋದ್ರ ನೈಜತೆ ನಾನು ಖಾತ್ರಿ ಮಾಡಕ್ ಆಗೋದಿಲ್ಲ. ನಾನೇನಾದ್ರೂ ಎಲ್ಲಾರ್ಗು ಒಂದೇ ತಕಡಿಗೆ ಹಾಕಿ ತೂಕ್ಬಿಟ್ರೆ ಕೆಲವರು ನೈಜ ಇರೋರು ಬನ್ಸಿಗೆ ಬೇಜಾರು ಮಾಡ್ಕೋತಾರೆ. ಆದ್ರೆ ಅದರಲ್ಲಿ ಯಾವ್ದು ನೈಜ ಇದೆ ಅಂತ ನಾನು ಹೇಳಕ್ ಆಗೋದಿಲ್ಲ. ನಮ್ಮ ರೆಕಾರ್ಡ್ ರೂಮ್ ಅಲ್ಲಿ ಇದ್ರೆ ಅಲ್ಲಿಗೆ ಕನ್ಫರ್ಮ್, ಇಲ್ಲ ಅಂತ ಹೇಳಿದ್ರೆ ನಾನು ಇಲ್ಲ ಅಂತಾನೆ ಪರಿಗಣಿಸಬೇಕಾಗತ್ತೆ. ಎನಿವೆ ಈಗ ನಮ್ಮದು ಪ್ರಯಾರಿಟಿ ಇರೋದು 65ರಿಂದ 70% ಕ್ಲಿಯರ್ ಮಾಡಕ್ಕೆ. ಅಷ್ಟು ಮಾಡ್ತೀವಿ. ನಾನು ಹೋದ್ ಸತಿ 100 ಸತಿ ಈಗ ಆಲ್ರೆಡಿ ನಿಮ್ಗೆ ಹೇಳಿದ್ದೇನೆ. ಹಾಸನ ಜಿಲ್ಲೆಯಲ್ಲಿ 14 ವರ್ಷ ತಗೊಂಡ್ರೆ 14 ವರ್ಷ 2010ರಿಂದ 2024 ಹಾಸನ ಜಿಲ್ಲೆಯಲ್ಲಿ ಕೋಡಿ ದುರಸ್ತ ಆಗಿರೋದು ಬರೀ 2244 ಕೇಸ್. 14 ವರ್ಷದಲ್ಲಿ 2244 ಕೇಸ್ ಆಗಿದೆ. 14 ವರ್ಷದಲ್ಲಿ. ಈಗ ಕಳೆದ 1 ವರ್ಷದಲ್ಲಿ ಹಾಸನ ಜಿಲ್ಲೆಯಲ್ಲಿ 16,000 ದಾಟಿದ್ದೇವೆ ನಾವು. 16,000 ಮಾಡಿರೋದು. ಸೊ ನೀವ್ ಹೇಳ್ಬೋದು 60% ನೀವು ಅದೇನೋ 50 ಹೇಳ್ತಾ ಇದ್ದೀರಾ, 65 ಹೇಳ್ತಾ ಇದ್ದೀರಾ, 70 ಹೇಳ್ತಾ ಇದ್ದೀರಾ, ನಮ್ದು ಹೇಳಿ ಅಂತ. 14 ವರ್ಷದಲ್ಲಿ 2244 ಆಗಿದೆ. ಕಳೆದ 1 ವರ್ಷದಲ್ಲಿ ಈಗ 16,000 ದಾಟಿದ್ದೀವಿ. DDLR ಅವರು ಎಷ್ಟಾಗಿದೆ? 17,000 ಆಗಿದೆ. ಕಳೆದ 1 ವರ್ಷದಲ್ಲಿ 17,000 ಆಗಿದೆ. 14 ವರ್ಷದಲ್ಲಿ ಎಷ್ಟಾಗಿತ್ತು ಅದಕ್ಕಿಂತ 5 ಪಟ್ಟು ನಾವು 1 ಇಯರ್ ಅಲ್ಲಿ ಮಾಡಿದ್ದೀವಿ. ಆದ್ರೂ ಆಗದೆ ಇರೋದು ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನಾನು ಮಾನವ ಮಿತಿಯಲ್ಲಿ, ಕಾನೂನು ಮಿತಿಯಲ್ಲಿ ಏನ್ ಮಾಡ್ಬೋದು ಅದನ್ನ ನಾನು ಶಿರಸಾವಹಿಸಿ ಮಾಡ್ಬೋದು. ಆದ್ರೆ ಎಲ್ಲಾ ಮಾಡಿ ಅಂತ ಹೇಳಿದ್ರೆ ನನಗೂ ಕೂಡ ಕೆಲವು ಇತಿಮಿತಿಗಳಿದಾವೆ. ಒಂದೇ ದಾಖಲೆ ಇಟ್ಕೊಂಡು ಮಾಡಿ ಅಂದ್ರೆ ನನಗೂ ಮಾಡೋದು ಕಷ್ಟ. ನಾನು DC ಅವ್ರಿಗೆ ಹೇಳಿದ್ದೇನೆ, 2 ದಾಖಲೆ ಇದ್ರೆ ಸ್ವಲ್ಪ ಧೈರ್ಯ ಮಾಡಿ ನಾವಿದೀವಿ ನಿಮ್ ಜೊತೆಗೆ ಅಂತ ಹೇಳಿದ್ದೇನೆ. ಅಷ್ಟು ಮಟ್ಟಿಗೆ ನಾವು ಮಾಡಿಸ್ಬೋದು. ಇದು ಕೋಡಿ ದುರಸ್ತು ಬಗ್ಗೆ. ಅದಕ್ಕೆ ಇವತ್ತು ಬಂದಿದ್ದೆಲ್ಲ ಅರ್ಜಿ ಜಾಸ್ತಿ ಅದೇ ಇತ್ತು. ನಾನು ಅವ್ರಿಗೆ ಜಾಸ್ತಿ ಉತ್ತರ ಕೊಡ್ಲಿಲ್ಲ. ಯಾಕೆಂದ್ರೆ 50% ಅಲ್ಲಿ ಬರುತ್ತಾ ಅವ್ರದ್ದು, ಅಥವಾ 20% ಅಲ್ಲಿ ಬರುತ್ತಾ, ಅಥವಾ 30% ಅಲ್ಲಿ ಬರುತ್ತಾ? ಅವ್ರ ಹತ್ರ ದಾಖಲೆ ಇರ್ಬೋದು, ನಮ್ಮ ಹತ್ರ ಇಲ್ಲದೆ ಇರ್ಬೋದು. ಈ ತರ ಬರುತ್ತಾ? ಇವೆಲ್ಲ ಗೊತ್ತಿಲ್ಲದೆ ನಾನು ಏನು ಉತ್ತರ ಹೇಳೋದು ಒಬ್ಬೊಬ್ಬರಿಗೂ ಕಷ್ಟ. ಒಬ್ಬೊಬ್ಬರದು ಒಂದೊಂದು ಸ್ವರೂಪ ಇರ್ತದೆ. ಸೊ ಆ ಕಾರಣದಿಂದ ನಾನು ಅವರಿಗೆ ನೋಡ್ತೀವಿ ಮಾಡ್ತೀವಿ ಅಂತ ನಾನು ಹೇಳಿದ್ದೇನೆ. ಯಾವುದು ಮಾಡಕ್ ಆಗುತ್ತೆ ನನ್ನ ಪ್ರಕಾರ ಇನ್ನೊಂದು 3-4 ತಿಂಗಳಲ್ಲಿ ಒಂದು 25,000 ಆಗೋಗುತ್ತೆ. ನನ್ನ ಪ್ರಕಾರ ನಮ್ ಟಾರ್ಗೆಟ್ ಇರೋದು 25,000 ಕೋಡಿ ದುರಸ್ತ ಆಗ್ಬೇಕು ಅಂತ. ಎಲ್ಲಿ DDLR ಅವರು
ಎಷ್ಟು ರೀಚ್ ಆಗ್ಬೋದು? 24-25 ದಾಟ್ತೀವ ಇಲ್ವಾ? ಸರ್ ದಾಟ್ಬೋದು ಸರ್, ತೊಂದರೆ ಇಲ್ಲ. 25,000 ಅಂತೂ ಮಾಡ್ತೀವಿ. ಹಿಂದೆ 14 ವರ್ಷದಲ್ಲಿ 2,200. ಈಗ 1.5 ವರ್ಷದಲ್ಲಿ 25,000 ನಾವು ಟಾರ್ಗೆಟ್ ಇಟ್ಕೊಂಡಿದೀವಿ. 1.5 ವರ್ಷ ನಾವು ಸ್ಟಾರ್ಟ್ ಮಾಡಿ ಹೋದ್ ಜನವರಿಯಿಂದ ಇನ್ನು 1.5 ವರ್ಷದಲ್ಲಿ 25,000 ದಾಟಿಸ್ತೀವಿ. ಅದಾದ್ಮೇಲೆ ಇವೆಲ್ಲ ಉಳಿದಿದ್ದು ದಾಖಲೆಗಳು ಕಮ್ಮಿ ಇರೋದು ಆಮೇಲೆ ನೋಡ್ತೀವಿ. ಅಲ್ಲಿವರೆಗೂ ನಾವು 3 ದಾಖಲೆ ಇರೋದು, 2 ದಾಖಲೆ ಇರೋದು, ಇದ್ರ ಕಡೆಗೆ ನಮ್ಮ ಪ್ರಯಾರಿಟಿಯನ್ನ ಇದೆ. ಸೊ ಅಷ್ಟೊತ್ತಿಗೆ 25,000 ಕ್ಲಿಯರ್ ಆದ್ರೆ ಒಂದೊಂದು ಮಂಜೂರಿದಾರರಿಗೆ ಇವತ್ತು 5-5 ಜನ 10 ಜನ ವಾರಸುದಾರರಿದ್ದಾರೆ. ಸಿಂಗಲ್ ವಾರಸುದಾರರು ಒಂದ್ ಫ್ಯಾಮಿಲಿ ಇರೋದು 2-3 ಏನು ಒಂದೇ ಕುಟುಂಬ ಇರೋದಿಲ್ಲ. ಸುಮಾರು ಮಂಜೂರಿಗೆ 3 ಕುಟುಂಬ 6 ಕುಟುಂಬ ಇದಾವೆ. ಒಂದು ಕುಟುಂಬ ಅಂದ್ರೆ 4 ಜನ ಅಂತ ಇಟ್ಕೊಂಡ್ರು ಕೂಡ ಎಷ್ಟು ಜನಕ್ಕೆ ಅನುಕೂಲ ಆಗುತ್ತೆ ಅಂತ ತಾವು ವಿಚಾರ ಮಾಡಿ. ಅಷ್ಟನ್ನ ಈಗ ಮಾಡ್ತಾ ಇದ್ದೇವೆ. ಇದು ಕೋಡಿ ದುರಸ್ತಿ ಬಗ್ಗೆ, ಯಾಕಂದ್ರೆ ಹೆಚ್ಚಿಗೆ ಅರ್ಜಿಗಳು ಬಂದಿದ್ದು ಅದೇನೆ. ಅದ್ರ ಬಗ್ಗೆ ಸ್ವಲ್ಪ ಎಲ್ಲರಿಗೂ ಅರ್ಥ ಆಗ್ಲಿ, ನಮ್ಮ ಪ್ರೊಸೀಜರ್ ಏನು, ನಾವ್ ಏನು ಮೆಥಡ್ ಫಾಲೋ ಮಾಡ್ತಾ ಇದೀವಿ ಅನ್ನೋದು ಎಲ್ಲಾರ್ಗೂ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ಈ ವಿಷಯವನ್ನ ಹೇಳ್ತಾ ಇದ್ದೇವೆ. ಸೊ ಅದರ ಪ್ರಕಾರ ಅದನ್ನು ಕೂಡ ನಾವು ಫಾಲೋ ಅಪ್ ಮಾಡಿ ಎಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಅದನ್ನ ಮಾಡ್ತೇವೆ. ಇವತ್ತು ಬಂದಿರುವ 986 ಅರ್ಜಿನೂ ಕೂಡ ಆನ್ಲೈನ್ ಅಲ್ಲಿ ಪ್ರತಿಯೊಂದು ಇದು IPGRS ಅಂತ ಒಂದು ಸಿಸ್ಟಮ್ ಇದೆ. ಪ್ರೈಮ್ ಮಿನಿಸ್ಟರ್ಗೆ ನೀವೇನಾದ್ರೂ ದೂರ ಅರ್ಜಿ ಕೊಟ್ರು ಅದು ಇದೇ ಸಿಸ್ಟಮ್ ಅಲ್ಲಿ ಎಂಟರ್ ಆಗುತ್ತೆ. ಸೇಮ್ ಸಿಸ್ಟಮ್ IPGRS ಅಂತೇಳಿ ಗ್ರೀವೆನ್ಸ್ ರಿಡ್ರೆಸಲ್ ಸಿಸ್ಟಮ್ ಅಂತ, ಗ್ರೀವೆನ್ಸ್ ರಿಡ್ರೆಸಲ್ ಸಿಸ್ಟಮ್ ಅಂತ ಇದೆ. ಪಬ್ಲಿಕ್ ಗ್ರೀವೆನ್ಸ್ ರಿಡ್ರೆಸಲ್ ಸಿಸ್ಟಮ್ ಅಂತ, ಇಂಡಿಯನ್ ಪಬ್ಲಿಕ್ ಗ್ರೀವೆನ್ಸ್ ರಿಡ್ರೆಸಲ್ ಸಿಸ್ಟಮ್ ಇಂಟಿಗ್ರೇಟೆಡ್. ಪ್ರೈಮ್ ಮಿನಿಸ್ಟರ್ಗೆ ಅರ್ಜಿ ಕೊಟ್ಟರು ಈ ಸಿಸ್ಟಮ್ಗೆ ಬರ್ತದೆ, CMಗೆ ಅರ್ಜಿ ಕೊಟ್ಟರು ಇದಕ್ಕೆ ಬರ್ತದೆ. ಅಲ್ಟಿಮೇಟ್ಲಿ ಅಲ್ಲಿ CMGRS ಅಂತ ಮಾಡಿದೀವಿ, ಹೆಸರು ಮಾತ್ರ CMGRS ಇದೆ, ಬಟ್ ಬ್ಯಾಕ್ ಎಂಡ್ ಅಲ್ಲಿ ಇಲ್ಲಿಗೆ ಬರ್ತದೆ ಅದು ಕೂಡ. ಸೊ ಸೇಮ್ ಸಿಸ್ಟಮ್ ನಾವು ಕೂಡ ಫಾಲೋ ಮಾಡ್ತಾ ಇದ್ದೀವಿ. ಕೆಲವ್ರಿಗೆ ನಾವು ಕೊಡೋ ಶರ ಸಮಾಧಾನ ಆಗದೆ ಇರಬಹುದು, ಆದ್ರೆ ಆದಷ್ಟು ಸಿನ್ಸಿಯರ್ ಆಗಿ ವಿಲೆ ಮಾಡಬೇಕು ಅಂತ ನಾನು ಅಧಿಕಾರಿಗಳಿಗೆ ಹೇಳಿದ್ದೇನೆ. ಕೆಲವ್ರಿಗೆ ಕಾನೂನಾತ್ಮಕವಾಗಿ ಇದ್ದು ಕೂಡ 1-2 ಸ್ವಲ್ಪ ಬೇಜವಾಬ್ದಾರಿ ಉತ್ತರಗಳು ಬಂದಿರಬಹುದು. ನಾವೆಲ್ಲ ಮನುಷ್ಯರೇ, ಪರ್ಫೆಕ್ಟ್ ಯಾರು ಇಲ್ಲ, 1-2 ತಪ್ಪು ಆಗ್ಬಹುದು. ಆದ್ರೆ ಕೆಲವ್ರಿಗೇನು ಅದು ಕೇಳದ್ದು ನಾವು ಮಾಡಕ್ ಆಗಲ್ಲ, ಅಂತದ್ದು ಕೊಟ್ಟಾಗ ಅವ್ರಿಗೆ ಸಮಾಧಾನ ಆಗೋದಿಲ್ಲ. ಇಲ್ಲಿ ಬಂದವರೆಲ್ಲ ನೀವು ನೋಡಿದಿರಿ, ಎಲ್ಲ ಪರ್ಸನಲ್ ಗ್ರಡ್ಜಸ್ ಸುಮಾರು ಇದಾವೆ. ಅದರಲ್ಲಿ ಕೆಲವು ಅಕ್ಕಪಕ್ಕ ಮನೆಯವ್ರ ಗ್ರಡ್ಜಸ್ ಆದ್ರೆ ಇನ್ ಕೆಲವು ಸ್ವಂತ ಫ್ಯಾಮಿಲಿ ಒಳಗಡೆ ಗ್ರಡ್ಜಸ್. ಇಂಥವೆಲ್ಲ ನಾವು ತಗೊಂಡ್ ಬಂದು ಸದ್ಯ ನಾವು ಜನಗಳ ಕೆಲಸ ಮಾಡೋದೇ ಕಷ್ಟ ಆಗಿದೆ. ಇನ್ನ ವ್ಯಾಜ್ಯಗಳನ್ನ ದೇಶಗಳನ್ನ ಬಗೆಹರಿಸಕ್ಕೆ ನಮ್ ಕೈಲಾಗುತ್ತಾ ಯೋಚನೆ ಮಾಡಿ. ಅಂತವು ಕೆಲವೆಲ್ಲ ಇರ್ತವೆ. ಆದ್ರೂ ಕೂಡ ನಾನು ಅಧಿಕಾರಿಗಳಿಗೆ ಹೇಳಿದ್ದೇನೆ, ಕಾನೂನಾತ್ಮಕವಾಗಿ ಏನಿದ್ರೆ ಅದನ್ನ ಬಿಗಿಯಾಗಿ ಮಾಡಬೇಕು ಅಂತ. ಇದನ್ನ ನಾವು ಸ್ವಲ್ಪ ಸೀರಿಯಸ್ ಆಗಿ ಫಾಲೋ ಅಪ್ ಮಾಡ್ತೇವೆ. ಜಿಲ್ಲಾಡಳಿತನೂ ಕೂಡ ಸಾಕಷ್ಟು ಕೆಲಸ ಮಾಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಆದ್ರೂ ಏನಂದ್ರೆ ಇಲ್ಲಿ ಸಮಸ್ಯೆಗಳು ಜಾಸ್ತಿ ಇದಾವೆ. ನಾವು ಸಾಲ್ವ್ ಮಾಡಿದಷ್ಟು ಇನ್ನ ಸಮಸ್ಯೆಗಳು ಹುಟ್ಟುತ್ತಾನೆ ಇದಾವೆ. ಹಾಗಾಗಿ ಆ ತರ ಇರೋದ್ರಿಂದ ಅಧಿಕಾರಿಗಳು ಇನ್ನೊಂದು ಸ್ವಲ್ಪ ಹೆಚ್ಚಿನ ಕೆಲಸ ಮಾಡಬೇಕು ಅಂತ ನಾನು ಅಧಿಕಾರಿಗಳಲ್ಲೂ ಕೂಡ ತಾಕೀತು ಮಾಡ್ತೇನೆ. ಮತ್ತು ಈಗ ಏನು ದೂರುಗಳು ಬಂದಿದಾವೆ ಇವುಗಳನ್ನ ಆದಷ್ಟು ಸಿನ್ಸಿಯರ್ ಆಗಿ ಡಿಸ್ಪೋಸಲ್ ಮಾಡಬೇಕು ಅಂತಾನು ಕೂಡ ಅಧಿಕಾರಿಗಳಿಗೆ ನಾನು ಈ ಮೂಲಕ ಸೂಚನೆಯನ್ನ ಕೊಡ್ತಾ, ತಾವೆಲ್ಲ ನಂಬಿಕೆ ಇಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಶಾಸಕರು ಬೆಳಿಗ್ಗೆ ಹೇಳ್ದಂಗೆ ನಂಬಿಕೆ ಇಟ್ಟು ತಾವೆಲ್ಲರೂ ಕೂಡ ಬಂದಿದ್ದೀರಾ. ನಿಮ್ ನಂಬಿಕೆ ಉಳಿಸ್ಕೊಳ್ಳೋದೇ ನಮ್ಗೆ ದೊಡ್ಡ ಒಂದು ಸವಾಲು, ಮತ್ತು ಅದೇ ನಮ್ಮ ದೊಡ್ಡ ಆಸ್ತಿನೂ ಕೂಡ. ಜನಗಳ ನಂಬಿಕೆ ಅಷ್ಟೋ ಇಷ್ಟೋ ಉಳಿಸ್ಕೊಂಡ್ರೆ ಅದಕ್ಕೆ ಸಮಾನ ಬೆಲೆ ಕಟ್ಟಲಿಕ್ಕೆ ಇನ್ಯಾವುದು ಕೂಡ ಇಲ್ಲ. ಆ ಉಳಿಸ್ಕೊಳ್ಳುವಂತ ಪ್ರಯತ್ನವನ್ನ ನಾವು ಕೂಡ ಪ್ರಾಮಾಣಿಕವಾಗಿ ಮಾಡ್ತೇವೆ ಅಂತ ಹೇಳಿ ತಮ್ಗೆಲ್ಲರಿಗೂ ನನ್ನ ಧನ್ಯವಾದಗಳು. ನಮಸ್ಕಾರ. ರಾಷ್ಟ್ರೀಯ ಹೆದ್ದಾರಿ ಭೇಟಿ ಕೊಟ್ಟಿದ್ರಲ್ಲ ಸರ್, ಏನಾಯ್ತು? ರಾಷ್ಟ್ರೀಯ ಹೆದ್ದಾರಿ ವೀಕ್ಷಣೆ ಮಾಡಿದ್ರಲ್ಲ, ಹೇಳಿದ್ನಲ್ಲಪ್ಪ, ನೀವು ಇದ್ರಲ್ಲ, ಅವರೆಲ್ಲ ಇದ್ರು, ವಿಡಿಯೋ ಕೊಟ್ಟಿದ್ದೀನಿ ನೋಡ್ತಾಗೋ. ಸಾಕಷ್ಟು ಸುಧಾರಣೆಗಳನ್ನ ಮಾಡಿದಿರಿ, ಜನರ ಮನೆ ಬಾಗಿಲು ಹೋಗಿದ್ದೀರಿ. ಸಕಲೇಶಪುರ ತಾಲೂಕಲ್ಲಿ ಫಸ್ಟ್ ಟೈಮು ಅನುಸ್ಪಂದನ ಕಂದಾಯ ಸಚಿವರು ಮಾಡ್ತಾ ಇದ್ದಾರೆ. ಇದೇ ರೀತಿ ಒಂದು ರಿಕ್ವೆಸ್ಟ್ ಮಾತ್ರ ಏನು ಅಂತಂದ್ರೆ, ಈಗ ಹಳ್ಳಿ ಕಡೆಯಿಂದ ಬರ್ತಾರೆ, ವಯಸ್ಸಾದವರು ಬರ್ತಾರೆ, ಮತ್ತೆ ಎಜುಕೇಶನ್ ಇಂಜಿನಿಯರ್ ಬರ್ತಾರೆ. ಕಚೇರಿಗೆ ಬಂದಾಗ ಈಗ ಏನು IT ಕಂಪ್ನಿಗಳೆಲ್ಲ ಏನೊಂದು ರಿಸೆಪ್ಷನ್ ಕೌಂಟರ್ ಆ ರೀತಿ ಬಂದಾಗ ತಹಸೀಲ್ದಾರ್ ಎಲ್ಲಿ ಹೋಗಿದ್ದಾರೆ, ಎಷ್ಟು ಗಂಟೆ ಬರ್ತಾರೆ ಅಂತ ಒಂದು ಕರೆಕ್ಟಾದ ಮಾಹಿತಿ, ಎಲ್ಲಿ ಹೋಗಿದ್ದಾರೆ, ಎಲ್ಲಿ ಸಿಗ್ತಾರೆ, ಆ ಥರದ್ದು ಇನ್ಫಾರ್ಮೇಶನ್ಸ್ ಅವ್ರಿಗೆ ಕೊಟ್ಟರೆ ಸಾಕಷ್ಟು ಹೆಲ್ಪ್ ಆಗುತ್ತೆ ಅಂತ
ನೀವು ಹೇಳೋದು ತುಂಬಾ ಸರಿ ಇದೆ. ಪ್ಲಸ್ ಜನಗಳ ದೂರು ಹಂಗೆ ಇದೆ, ಅಧಿಕಾರಿಗಳ ಕೈಗೆ ಸಿಗಲ್ಲ, ವಿಎಗಳ ಕೈಗೆ ಸಿಗಲ್ಲ, ತಹಶೀಲ್ದಾರರು ಸಿಗಲ್ಲ ಅಂತ. ಇದಕ್ಕೆ ನಾವು ಸಿಸ್ಟಮ್ ಅಲ್ಲೇ ಸೊಲ್ಯೂಷನ್ ಹುಡುಕ್ಬೇಕಾಗತ್ತೆ. ಖಂಡಿತ ನಿಮ್ ಫೀಡ್ಬ್ಯಾಕ್ ಅನ್ನ ತಗೊಂಡು ನಮಗೂ ಸ್ವಲ್ಪ ಇದೆ, ಕೆಲವು ಐಡಿಯಾಸು ಇದೆ, ಬಟ್ ಅದನ್ನ ಇಂಪ್ಲಿಮೆಂಟೇಷನ್ಗೆ ಹೇಗೆ ತರಬೇಕು ಅನ್ನೋ ವಿಚಾರ ಇದೆ. ಖಂಡಿತವಾಗಿ ಬರೋ ದಿನಗಳಲ್ಲಿ ಈಗ ತುಂಬಾ ಕೆಲಸ ನಾವು ಮಾಡ್ತಾ ಇದೀವಿ, ಸಾಕಷ್ಟು ಕೆಲಸ. ಅದ್ರ ಜೊತೆಗೆ ನೀವು ಹೇಳ್ದಂಗೆ ಅಧಿಕಾರಿಗಳ ಲಭ್ಯತೆಯನ್ನ ಖಾತ್ರಿ ಪಡಿಸೋದು ಕೂಡ ನಮ್ಮ ಜವಾಬ್ದಾರಿ ಇದೆ. ಇದನ್ನ ಒಂದು ಸಿಸ್ಟಮ್ ಮುಖಾಂತರನೇ ಹೇಗೆ ಮಾಡಬೇಕು ಅನ್ನೋದನ್ನ ವಿಚಾರ ಮಾಡ್ತೇವೆ ಖಂಡಿತ. ಮಾಜಿ ಸೈನಿಕರಿಗೆ ಏನಾದ್ರು ಹೇಳಿ ಸರ್. ಮಾಜಿ ಸೈನಿಕರಿಗೆ ಬೆಳಗಿಂದ ನಿರಂತರವಾಗಿ 7 ಗಂಟೆಗಳ ಕಾಲ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಕಲೇಶಪುರ ಕ್ಷೇತ್ರದ ಜನತೆಯ ಸಮಸ್ಯೆಯನ್ನು ನಿರಂತರವಾಗಿ ಆಲಿಸಿರ್ತಕ್ಕಂಥ ಮಾನ್ಯ ಉಸ್ತುವಾರಿ ಸಚಿವರು ಮತ್ತೆ ರಾಜ್ಯದ ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡರಿಗೆ ನನ್ನ ಕ್ಷೇತ್ರದ ಜನತೆ ವತಿಯಿಂದ ಅನಂತ ಧನ್ಯವಾದಗಳು ಈ ಸಂದರ್ಭದಲ್ಲಿ ನೀಡಲಿಕ್ಕೆ. ಅದೇ ರೀತಿಯಲ್ಲಿ ಮಾನ್ಯ ಸಂಸದರು ಹಾಸನ ಲೋಕಸಭಾ ಕ್ಷೇತ್ರ ಅವರು ಕೂಡ ಬೆಳಗ್ಗೆಯಿಂದ ತುಂಬಾ ಇಂಟ್ರೆಸ್ಟ್ ತಗೊಂಡು ಈ ಒಂದು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರು ಕೂಡ ಕ್ಷೇತ್ರದ ಜನತೆ ಪರವಾಗಿ ಅನಂತ ಧನ್ಯವಾದಗಳು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದೇ ರೀತಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮುಖಂಡರಿಗೂ ಕೂಡ ಧನ್ಯವಾದ ಹೇಳ್ತೀನಿ. ಅದೇ ರೀತಿಯಲ್ಲಿ ಅಧಿಕಾರಿ ವರ್ಗದವರು ಕೂಡ ಬೆಳಗ್ಗೆಯಿಂದ ಪಾಪ ಊಟಕ್ಕೂ ಹೋಗಿದಾರಲ್ಲೂ ಗೊತ್ತಿಲ್ಲ, ಪಾಪ ನಿರಂತರವಾಗಿ ಕ್ಷೇತ್ರದ ಜನತೆಯ ಪರವಾಗಿ ಬೆಳಗ್ಗೆಯಿಂದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಮಾನ್ಯ ಜಿಲ್ಲಾಧಿಕಾರಿಗಳು ಅವರು ಕೂಡ ನನ್ನ ಕ್ಷೇತ್ರದ ಜನತೆಯ ಪರವಾಗಿ ತಮ್ಮೆಲ್ಲರಿಗೂ ಅನಂತ ಧನ್ಯವಾದನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜಿಲ್ಲಾ ಕಾರ್ಯನಿರ್ವಹಣಾಧಿಕಾರಿಗಳು ಅವ್ರಿಗೂ ಕೂಡ ನನ್ನ ಕ್ಷೇತ್ರದ ಜನತೆ ಪರವಾಗಿ ಎಲ್ಲರ ಪರವಾಗಿ ಅನಂತ ಧನ್ಯವಾದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ, ಅವರು ಕೂಡ ಅನಂತ ಧನ್ಯವಾದ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದೇ ರೀತಿಯಲ್ಲಿ ಉಪ ಪೊಲೀಸ್ ವರಿಷ್ಠಾಧಿಕಾರಿಗಳು, ಎಲ್ಲ ನನ್ನ ಆತ್ಮೀಯ ಮಾಧ್ಯಮ ಮಿತ್ರರು, ಎಲ್ಲ ಸಾರ್ವಜನಿಕರು, ವಿವಿಧ ಸಂಘಟನೆಯ ಮುಖಂಡರು ಕೂಡ ಒಂದು ಕಡಿಮೆ ಅವಧಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿ ಮಾಡಲಿಕ್ಕೆ ಸಹಕಾರವನ್ನು ಕೊಟ್ಟಿದ್ದೀರಾ. ತಮ್ಮೆಲ್ಲರೂ ಕೂಡ ಅನಂತ ಧನ್ಯವಾದವನ್ನು ಹೇಳ್ತೀನಿ. ಅದೇ ರೀತಿಯಲ್ಲಿ ಎಲ್ಲ ಪಕ್ಷದ ಮುಖಂಡರುಗಳು ಕೂಡ ಅನಂತ ಧನ್ಯವಾದವನ್ನು ಹೇಳ್ತಾ, ಮುಂಬರ್ತಕ್ಕಂಥ ದಿನಗಳಲ್ಲಿ ತಾವು ಕೊಟ್ಟಿರ್ತಕ್ಕಂಥ ಅರ್ಜಿಗೆ ಹಂತವಾಗಿ ಸಮಸ್ಯೆಗೆ ಸ್ಪಂದಿಸತಕ್ಕಂಥ ಕೆಲಸ ಜಿಲ್ಲಾಡಳಿತ ಮತ್ತೆ ತಾಲೂಕಾಡಳಿತ ಮಾಡುತ್ತೆ ಅಂತಕ್ಕಂಥ ಭರವಸೆಯನ್ನು ಕೊಟ್ಟು ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದಂತ ಕ್ಷೇತ್ರದ ಜನತೆಗೆ, ಅಧಿಕಾರಿ ವರ್ಗದವರಿಗೆ ಮತ್ತೆ ಮಾನ್ಯ ಮಂತ್ರಿಗಳು ಮತ್ತು ಲೋಕಸಭಾ ಸದಸ್ಯರಿಗೆ, ಎಲ್ಲಾ ಪಕ್ಷದ ಮುಖಂಡರು, ವರಿಷ್ಠರುಗಳಿಗೆ ಮತ್ತೆ ಅಧಿಕಾರಿ ವರ್ಗದವರಿಗೆ ಧನ್ಯವಾದ ಹೇಳ್ತೀನಿ. ತಮ್ಮೆಲ್ಲರೂ